ನನಗೆ ಬಹಳ ಪ್ರೇಮ ಅಂತ ಇರ್ತಕ್ಕಂಥವ್ರು ಅವು ಎಂಥ 8 ರತ್ನಗಳಂದ್ರೆ ಗುರು. ಮೊದಲಿಗೆ ಗುರು ಅಂತಕ್ಕಂಥದ್ದು ಒಂದು ರತ್ನ, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷ, ಮಂತ್ರ ಮತ್ತು ಪಾದೋದಕ ಪ್ರಸಾದ. ನೋಡ್ರಿ, ನಾವು ನೀವೆಲ್ಲ ಎಷ್ಟು ಭಾಗ್ಯವಂತರದೀವಿ. ಪರಶಿವ ಪರಮಾತ್ಮನಿಗೆ ಈ 8 ಏನು ಆವರಣಗಳದವಲ್ಲ, ಯಾರ ಹತ್ರ ಈ 8 ಅದಾವಲ್ಲ ಅವರಿಗೆ ಮಾತ್ರ ಅವ ಕೃಪಾ ಮಾಡ್ತಾನ ಅಂತ ಶಿವಮಹಾಪುರಾಣ ಕಥೆಯೊಳಗೆ ಬರ್ತದೆ. ಕೆಲವೊಬ್ರು ಬಲ್ಲಿ ಈ ಕಡೆ ಇಲ್ಲ, ನಮ್ಮ ಕಡೆ ಈ ಕಡೆ ಎಲ್ಲರೂ ಭಾಳ ಶ್ರೀಮಂತರದಿರಿ. ಯಾಕ ಎಲ್ಲರಲ್ಲಿ 8 ರತ್ನಗಳು ಕಾಣ್ತಾವ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷ, ಮಂತ್ರ, ಪಾದೋದಕ ಮತ್ತು ಪ್ರಸಾದ. ನೋಡ್ರಿ, ಇಲ್ಲಿ ಎಲ್ಲ ಅದ, ಏನಿಲ್ಲ ಹೇಳ್ರಿ. ಅದಕ್ಕೆ ಮರಾಠಿ ಒಳಗ 475 ವರ್ಷ ಪೂರ್ಣ ಆಯ್ತು ಇವತ್ತಿಗೆ, 25ನೇ ವರ್ಷಕ್ಕೆ. ಅಂಥ ಒಬ್ಬ ಸಂತರು ಆಗಿ ಹೋದರು, ಮನ್ಮತ್ ಮಾವುಲಿ ಅಂತ ಕರಿತೀವಿ ನಾವು ಅವ್ರಿಗೆ. ಅವ್ರು ನೋಡ್ರಿ, ಅದನ್ನು ಕುರಿತು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯವನ್ನು ಬರೀತಾರ. ನನಗೆ ಮತ್ತೆ ಮತ್ತೆ ಜನ್ಮ ಕೊಡು. ಎದರಲ್ಲಿ? ಇಲ್ಲೇ, ಮತ್ತೆ ಎಲ್ಲಿ ಕೊಡಬೇಡ. ನೋಡ್ರಿ, ಎಲ್ಲರೂ ನಾವೇನು ಬೇಡ್ತೀವಿ, ದೇವರಿಗೆ ಮುಕ್ತಿ ಕೊಡು ಅಂತ ಬೇಡ್ತೀವಿ. ಆದ್ರೆ ಅವರು ಒಬ್ರು ಇಂಥ ಶ್ರೇಷ್ಠ ಸಂತರಾಗಿ ಹೋದ್ರು. ಅಂಥ ಸಂತರು ಏನು ಹೇಳ್ತಾರಂತಂದ್ರೆ, ನನಗೆ ಮುಕ್ತಿ ಕೊಡಬೇಡ, ಮೋಕ್ಷ ಕೊಡಬೇಡ ದೇವರ, ನನಗೇನು ಕೊಡು ಅಂದ್ರೆ ಮತ್ತೆ ಮತ್ತೆ ಜನ್ಮ ಕೊಡು. ಎದರೊಳಗೆ? ವೀರಶೈವ ಧರ್ಮದೊಳಗೆ ನನಗೆ ಜನ್ಮ ಕೊಡು, ವೀರಶೈವ ಧರ್ಮದೊಳಗೆ ಜನ್ಮ ಕೊಡು. ಅವರು ಒಂದು ಅಭಂಗದೊಳಗೆ ಬರೆದು ಹೇಳ್ತಾರೆ ಅವರು, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ ತೇಹಿ ಮಜ ದೇವ ಜನ್ಮೋ ಜನ್ಮಿ. ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ತೇಹಿ ಮಜ ದೇವಾ. ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ ತೇಹಿ ಮಜ ದೇವಾ, ತೇಹಿ ಮಜ ದೇವಾ, ದೇವಾ ದೇವಾ ತೇಹಿ ಮಜ ದೇವಾ, ತೇಹಿ ಮಜ ದೇವಾ, ದೇವಾ 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 ತೇಹಿ ಮಜ ದೇವಾ ಜನ್ಮೋ ಜನ್ಮಿ. ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ, ಗುರುವಾಣಿ ಲಿಂಗ ಜಂಗಮಾಚಿ ಸೇವಾ. ನೋಡ್ರಿ, ಅವ್ರು ಏನು ಹೇಳಿದ್ರು,
गुरु आणि लिंग जंगमाची सेवा तेही मज देव ಜನ್ಮೋಜನ್ಮಿ. ಜನ್ಮೋಜನ್ಮಿ ಈ ಶಬ್ದದ ಅರ್ಥ ಏನಪ್ಪ ಅಂತಂದ್ರೆ ಇಂಥ ಒಂದೇ ಜನ್ಮ ಅಲ್ಲ, ಇಂಥ ಅನೇಕ ಜನ್ಮಗಳ ನನಗೆ ಕೊಡು, ಆದ್ರೆ ಜನ್ಮ ಕೊಡು ಇಲ್ಲೇ ಕೊಡು. ಏನಕ್ಕೆ ಹೇಳ್ರಿ? गुरु आणि लिंग जंगमाची सेवा करण्याची भाग्य. ಗುರು ಮತ್ತು ಲಿಂಗ ಮತ್ತು ಜಂಗಮರ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಡು. ಯಾಕಂದ್ರೆ ಇವು ಮೂರೂ ಪೂಜೆ ಮಾಡ್ತಕ್ಕಂಥದ್ದೇನು ವಿಷಯ ಅದಲ್ಲ, ಅದು ಪರಶಿವ ಪರಮಾತ್ಮನಿಗೆ ಭಾಳ ಹಿಡಿಸ್ತೈತಿ. ಅದಕ್ಕೆ ನನಗೆ ಅದನ್ನೇ ಕೊಡು ಅಂತ ತಿಳ್ಕೊಂಡು ಕೇಳ್ಕೊಂಡ್ರು. गुरु आणि लिंग जंगमाची सेवा, गुरु आणि लिंग जंगमाची सेवा तेही माझ देवा, तेही माझ देवा 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 देवा, तेही माझा देवा देवा, तेही माझा देवा जन्म जन्मी जन्म जन्मी जन्म जन्मी जन्म जन्मी जन्म. ಯಾಕೆ ಇಷ್ಟೊತ್ತಿದನು ಅನ್ನೋದಂದ್ರೆ ಇಲ್ಲೇ ಇರಬೇಕು ನೀವೆಲ್ಲ. ಒಂದಲ್ಲ ಎರಡಲ್ಲ, ಇಂಥವು ಅನೇಕ ಜನ್ಮಗಳ ನನಗೆ ಕೊಡು, ಈ ಮೂರು ತ್ರಿವಿಧ ಸಂಪತ್ತಿಯ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಕರುಣಿಸಿಕೊಡು ಅಂತ ತಿಳ್ಕೊಂಡು ದೇವರಲ್ಲಿ ಅವರು ಬೇಡ್ಕೊಂತಾರೆ. ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ಈ ಏನು ಮೂರು ವಸ್ತುಗಳನ್ನು ಏನು ಪೂಜೆ ಮಾಡ್ತಾರಲ್ಲ, ಅವರು ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಅಂತ ತಿಳ್ಕೊಂಡು ಕರೀತದ ಶಾಸ್ತ್ರ. ಶ್ರೀಮಂತ ವ್ಯಕ್ತಿಯವರು. ನಮ ಪಾರ್ವತಿ ಪದೇ ಶಿವ ಹರ ಹರ. ಪರಶಿವ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ವಸ್ತು ಯಾವುದು ಹೇಳ್ರಿ? ಹಾಗಾದ್ರೆ ಜಲಧಾರ ಪ್ರಿಯೋ ಶಿವ. ಶಿವನಿಗೆ ಏನು ಇಷ್ಟಪ್ಪ? ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇಷ್ಟ ಆಗಿರ್ತಕ್ಕಂಥದ್ದು ಏನಂದ್ರೆ ಅವನಿಗೆ ಜಲಧಾರ ಹಿಡಿದು ಬಿಟ್ರೆ ಸಾಕು. ನಿಮ್ದೇನು ಬೇಕಾಗಿಲ್ಲ, ಅವನಿಗೆ ಏನು ಬೇಡ. ಜಲಧಾರ ಹಿಡಿಬೇಕಾಗಿದ್ರೆ ಅಲ್ಲಿ ಮಂದಿರದೊಳಗಿಂದ ನೀರು ತಗೊಂಡು ಹಿಡಿಬಾರ್ದ್ರಿ. ಅದು ಒಂದು ಕಲ್ಪನೆ, ನಿಮಗೆಲ್ಲ ತಿಳಿದಿಲ್ಲ, ಅದನ್ನ ಅದರ ಅರ್ಥನೇ ತಿಳಿದಿಲ್ಲ. ಪರಬ್ರಹ್ಮ ಪರಮಾತ್ಮ ಹೇಳ್ತಾನ, ಜಲಧಾರ ಪ್ರಿಯೋ ಶಿವ. ಜಲಧಾರೆಯಿಂದ ಅವನಿಗೇನು ಎಲ್ಲಕ್ಕಿಂತ ಹಿಡಿಸುವಂತಹದ್ದು ಏನಪ್ಪ ಅಂತಂದ್ರೆ, ಈ ಒಬ್ಬೊಬ್ರಿಗೆ ಏನೇನೋ ಹಿಡಿಸ್ತಿತ್ತು. ನೀವೇನಾರೇ ಒಬ್ರಿಗೆ ಜಾಮೂನ್ ಹಿಡಿಸ್ತೈತೆ, ಒಬ್ರಿಗೆ ಜಿಲೇಬಿ ಹಿಡಿಸ್ತೈತೆ, ಒಬ್ರಿಗೆ ಏನೇನು ಬೇರೆ ಬೇರೆ ಏನೇನು ವಸ್ತು ಪದಾರ್ಥಗಳು ಹಿಡಿಸ್ತಾರೆ. ಅದನ್ನು ಮಾಡಿದ್ರೆ ಸಾಕು, ಅದನ್ನು ಬಡಿಸಿದ್ರೆ ಸಾಕು, ಅವರು ಪ್ರಸನ್ನರಾಗ್ತಾರೆ. ಹಾಗ ಪರಬ್ರಹ್ಮ ಪರಮಾತ್ಮನಿಗೆ ನಾವು ಒಂದು ವೇಳೆ ಪ್ರಸನ್ನವಾಗಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅವನಿಗೆ ಏನು ಸೇವೆ ಮಾಡಿದ್ರೆ ಹಿಡಿತೈತಪ್ಪ? ಅದಕ್ಕೆ ಶಿವಮಹಾಪುರಾಣ ಕಥಾ ಹೇಳ್ತೈತಿ. ಜಲಧಾರ ಪ್ರಿಯೋ ಶಿವ, ಜಲಧಾರ ಪ್ರಿಯೋ ಶಿವ. ಜಲಧಾರೆಯನ್ನು ಹಿಡಿಬೇಕು ಅವನ ಹತ್ರ. ಶಿವಲಿಂಗದ ಹತ್ರ ಹೋಗಿ ಕೂತ್ಕೊಂಡು ಜಲಧಾರೆಯನ್ನು ಅರ್ಪಣೆ ಮಾಡಬೇಕು. ಹೇಗ್ರಿ? ಮನೆಯಿಂದ ಬರಬೇಕಾದ್ರೆ ಜಲ ತುಂಬಿಕೊಂಡು ಬರಬೇಕು. ನೀವು ನೀರು ಮನೆಯಿಂದ ತಗೊಂಡ್ಬರ್ಬೇಕು. ನೀವು ನೀರು ತುಂಬಿಟ್ಟಿರ್ತಕ್ಕಂಥ ಮನೆಯೊಳಗೆ ಒಂದು ಒಳ್ಳೆಯ ಸುಂದರ ಪಾತ್ರೆ ಒಳಗೆ ತಗೊಂಡು ಮನೆ ಹೊಸ್ತಲ ದಾಟಿ ಶಿವಾಲಯಕ್ಕೆ ಬರ್ಬೇಕ್ರಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಆ ಪೂಜಾರಿಗಳು ತಂದಿಟ್ಟಿದ್ದೇ ನೀರು ಬಳಸ್ತಾರೆ. ಯಾವಾಗ ನಿಮ್ಮ ಮನೆಯಿಂದ ನೀರು ಅವನಿಗೆ ಹೋಗ್ತದೆ
ಮತ್ತು ಅಲ್ಲಿ ಕೂತ್ಕೊಂಡು ಬಡ ಬಡ ಬಂದವರ ಆ ಶಿವಲಿಂಗದ ಮೇಲೆ ಧಡಾರ್ ಅಂಥೇಳಿ ನೀರು ಹಾಕುವಂಗಿಲ್ಲ. ಅದಕ್ಕೂ ಒಂದು ಪದ್ಧತಿ ಅದು. ನೀವು ಅವನ ಎದುರುಗಡೆ ಕೂತ್ಕೊಂಡಾಗ ನಿಮ್ಮ ಮುಂದ್ಗಡೆಯಿಂದ ಭಾಗ ಏನದಲ್ಲ, ಜಲಧಾರ ಏನು ಹೋಗ್ತದಲ್ಲ, ಅದರ ಈ ಕಡೆ ಭಾಗದಲ್ಲಿ ಶ್ರೀ ಗಣೇಶನ ನಿವಾಸ ಐತಿ. ಅದಕ್ಕೆ ಹೇಳ್ತಾರೆ, ಇವೆಲ್ಲ ದೇವರುಗಳು ಇದ್ರೆ, ಇವೆಲ್ಲ ದೇವರಿದ್ರೆ ಅವ ಮಹಾದೇವದನ ಅಂತ ಹೇಳ್ತಾರೆ. ಯಾಕೆ ಹೇಳ್ರಿ? ಅವನು ಒಬ್ಬಂದೇ ಪೂಜಾ ನೀವು ಒಂದು ವೇಳೆ ಮಾಡಿದ್ರೆ ಎಲ್ಲ ಜಗತ್ತಿನಲ್ಲಿ ಎಷ್ಟು ಕೋಟಿ ದೇವತೆಗಳಿದಾವಲ್ಲ, ಎಲ್ಲ ದೇವರ ಪೂಜೆ ಮಾಡಿದಷ್ಟು ಫಲ ಒಂದು ಶಿವಲಿಂಗದ ಪೂಜೆ ಮಾಡಿದರೆ ಸಾಕು ಸಿಗುತ್ತದೆ ಅಂತ ಹೇಳ್ತಾರೆ. ಶ್ರೀ ಗಣೇಶಗೆ ಮೊದಲು ಜಲವನ್ನು ಅರ್ಪಣೆ ಮಾಡಬೇಕು. ಆಮ್ಯಾಗ ಆ ಬದಿಯಲ್ಲಿ ಕಾರ್ತಿಕೇಯ ದೇವರನ್ನ ವಾಸ ಮಾಡ್ತಾ ಇರ್ತಾನೆ. ಆ ಬದಿಯಲ್ಲಿ ಕಾರ್ತಿಕೇಯ ದೇವರನ್ನ ಸ್ಮರಣೆ ಮಾಡ್ತಾ ಅಲ್ಲಿ ಜಲಧಾರೆಯನ್ನು ಅರ್ಪಣೆ ಮಾಡಬೇಕು. ಇನ್ನು ಮಧ್ಯ ಭಾಗದೊಳಗೆ ಏನು ನೀರು ಹರಿದು ಹೋಗ್ತದಲ್ಲ, ಅಲ್ಲಿ ಅಶೋಕ ಸುಂದರಿ ಪರಶಿವ ಪರಮಾತ್ಮನ ಕನ್ಯೆ ಆಗಿರ್ತಕ್ಕಂಥವಳು ಅಶೋಕ ಸುಂದರಿಯ ವಾಸ ಅಲ್ಲಿ ಐತಿ. ಅಲ್ಲಿ ಜಲಧಾರೆಯನ್ನು ಅರ್ಪಣೆ ಮಾಡಿ ಹಸ್ತಕಮಲದ ರೂಪದಲ್ಲಿ ಏನು ಲಿಂಗದಲ್ಲ, ಅದು ಮಾತಾ ಪಾರ್ವತಿಯ ಸ್ಥಾನ. ಅಲ್ಲಿ ಗುಂಡಕ್ಕೆ ಮೊದಲು ನೀರು ಹಾಕಬೇಕು. ಆಮ್ಯಾಗ ಇವ್ರದೆಲ್ಲ ಆದ ಆಮ್ಯಾಗ ಶಿವಲಿಂಗಕ್ಕೆ ನೀವು ಜಲಧಾರೆ ಅರ್ಪಣೆ ಮಾಡಬೇಕು. ಇದು ಜಲಧಾರ ಅರ್ಪಣೆ ಮಾಡತಕ್ಕಂಥ ಪದ್ಧತಿ. ನೀವು ಬಂದವರ ಶಿವಲಿಂಗದ ಮ್ಯಾಗ ಜಲಧಾರೆಯನ್ನು ಹಿಡಿದ್ರೆ ಇವರೇನದಾರ ಎಲ್ಲರೂ ನಿರ್ವಿಘ್ನಂ ಸಮಾಪ್ತಿ ಕಾರ್ಯಂ ಮಂಗಲಂ ಆಚರೇ. ಯಾವುದೇ ಕೆಲಸ ಶುರು ಮಾಡಬೇಕಾಗಿತ್ತು ಅಂದ್ರೆ ಪರಶಿವ ಪರಮಾತ್ಮನೇ ಶ್ರೀ ಗಣೇಶನಿಗೆ ವರದಾನ ಕೊಟ್ಟನು. ಯಾವುದೇ ಪೂಜಾ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದೊಳಗೆ ಶ್ರೀ ವಿಘ್ನೇಶ್ವರನ ಪೂಜೆ ಮಾಡದೆ ನಮ್ಮ ಪೂಜೆ ಮಾಡಿದ್ರೆ ನಾವು ಆ ಪೂಜಾ ಸ್ವೀಕಾರ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ಅವಾಗ ಹೇಳ್ಯಾರ ಇದ್ರೊಳಗೆ. ಅದಕ್ಕೆ ಆ ಶ್ರೀ ಗಣೇಶನನ್ನು ಮೊದಲು ಕುತ್ಕೊಂಡು ಧ್ಯಾನ ಮಾಡಿ ಆ ಎಲ್ಲ ಶಿವಲಿಂಗದ ಮೇಲೆ ಏನಪ್ಪ ಅಂತಂದ್ರೆ ಪರಶಿವ ಪರಮಾತ್ಮನ ಎಲ್ಲ ಅವನ ಪರಿವಾರ ಎಲ್ಲ ಆ ಶಿವಲಿಂಗದಲ್ಲಿ ಇರ್ತೈತಿ. ಅದಕ್ಕೆ ಇವರೆಲ್ಲ ದೇವರುಗಳಾದ್ರೆ ಅವ ಮಹಾದೇವ ಅಂತ ಅನ್ಸ್ಕೊಂಡು ಬರ್ತಾನೆ. ಅದಕ್ಕೆ ಜಲಧಾರ ಪ್ರಿಯೋ ಶಿವ. ನಿಮ್ಮ ಹತ್ರ ಏನು ಐತಿ ಇಲ್ಲ ಅದನ್ನೆಲ್ಲ ಬಿಡ್ರಿ. ನೀರೈತೆ, ನೀರೈತಿಲ್ಲ, ಈಗ ದೊಡ್ಡ ನದಿ ಹರಿಯಾಕತ್ತದಲ್ಲಿ. ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಇಂಥ ಸ್ಥಾನ ಬೇಡದವ್ರಿಗೆ ಸಿಗಂಗಿಲ್ಲ. ನೀವು ಇಲ್ಲಿ ಅದಿರಿ, ಈ ಸ್ಥಾನದೊಳಗೆ ಸಂಬಂಧಪಟ್ಟವ್ರು ಅದಿರಿ ಅಂತ ತಿಳ್ಕೊಂಡು ಕೇಳಿದ್ರೆ ನಿಮ್ದೇನಾರ ಪೂರ್ವ ಜನ್ಮದ ಪುಣ್ಯ ಐತೆ ಅಂತ ತಿಳ್ಕೊಂಡು ನೀವು ಯಡೂರು ಕ್ಷೇತ್ರದೊಳಗೆ ನೀವು ಅದಿರಿ ಅಂತ ತಿಳ್ಕೊಬೋದು. ಎಲ್ಲಿ ನದಿಗಳು ಹರಿತವ, ಎಲ್ಲಿ ಶಿವಾಲಯಗಳಿರ್ತಾವ, ಎಲ್ಲಿ ಪವಿತ್ರ ಸ್ಥಾನಗಳಿರ್ತಾವ, ಅಲ್ಲಿ ನಮ್ಮ ಜನ್ಮ ಆಗೋದು, ಅಲ್ಲಿ ನಮ್ಮ ಸಂಬಂಧ ಬೆಳೆಸೋದು ಏನೈತಲ್ಲ, ಇದು ಏನಾರು ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಆ ಕ್ಷೇತ್ರನಾಥ ನಮಗೆ ಕೃಪಾ ಮಾಡ್ತಾನ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿ ಇದ್ದೀರಿ. ಇಷ್ಟು ಸುಂದರವಾಗಿ ನದಿ ಹರಿತಿರ್ಬೇಕಾದ್ರೆ ಆ ನದಿಗೆ ಹೋಗಿ ಮಡಿಯೊಳಗೆ ಒಂದಿಷ್ಟು ನೀರು ತಗೊಂಬಂದು ಜಲಧಾರೆಯನ್ನು ಹಿಡಿದ್ರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ಪ್ರಸನ್ನನಾಗ್ತಾನಂತ. ಆಮೇಲೆ ಜಲಧಾರೆಯನ್ನು ಹಿಡಿಬೇಕಾದ್ರೆ ಆ ಜಲಧಾರೆಯನ್ನು ಅರ್ಪಣೆ ಮಾಡಬೇಕಾದ್ರೇ ಮನಸ್ಸಿನೆಲ್ಲ ಹೇಳೋದು, ಮೊದಲು ನಂದಿಗೆ ಬೆಟ್ಟಾಗಿನೇ ಹೋಗ್ಬೇಕ್ರಿ ಒಳಗೆ. ಹಂಗ ಹೋಗಿರಿ ಅವನಿಗೆ ಹೇಳಿ ಜಲಧಾರೆಯನ್ನು ಅರ್ಪಣೆ ಮಾಡಬೇಕಾದ್ರೇ ಎಲ್ಲ ಮನುಷ್ಯನನ್ನೆಲ್ಲ ಅಂದುಕೊಂಡು ಸ್ಮರಣೆಯನ್ನು ಮಾಡ್ತಾ ಆ ಜಲವನ್ನು ಅರ್ಪಣೆ ಮಾಡಿ ಮತ್ತೆ ಆ ಜಲವನ್ನು ಸ್ವಲ್ಪ ಹಿಡಿದು ಮತ್ತೆ ಆ ತಂಬಿಗೆ ಹಾಕ್ಕೊಂಡು ಅದೇ ತಂಬಿಗೆಯನ್ನು ಮತ್ತೆ ಮನೆಯೊಳಗೆ ಒಯ್ದು ನೀವೆಲ್ಲ ಕಡೆ ಪ್ರೋಕ್ಷಣೆ ಮಾಡಿದ್ರಂತೆ ತಿಳ್ಕೊಳ್ರಿ. ನಿಮ್ಮ ಮನೆಯೊಳಗಿರ್ತಕ್ಕಂಥ ದರಿದ್ರ ನಾರಾಯಣ ಹೊರಗೆ ಓಡಿ ಹೋಗ್ತಾನ, ನಿಮ್ಮ ಮನೆಯೊಳಗೆ ಸುಮಂಗಲವಾಗಿ ವಾತಾವರಣ ತಯಾರಾಗ್ತದೆ. ಇದನ್ನು ಮಾಡ್ಬೇಕ್ರಿ.
ಹೇಳಿವಂತ ಮಾಡಬೇಡ್ರಿ, ಮನಸ್ಸಾರೆ ಮಾಡ್ರಿ. ಜಲ ಅಂತೂ ಅವನಿಗೆ ಭಾಳ ಹಿಡಿಸ್ತೈತಿ. ನಿಮಗೆ ಏನಾರು ಪ್ರಸನ್ನತೆಯನ್ನು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅದೇ ರೀತಿಯಾಗಿ ವಿಷ್ಣು ಪರಮಾತ್ಮನನ್ನು ಜರ ಪ್ರಸನ್ನ ಮಾಡ್ಕೋಬೇಕಾಗಿದ್ರೆ, ಅಲಂಕಾರ ಪ್ರಿಯೋ ವಿಷ್ಣು, ಅಲಂಕಾರವನ್ನು ಮಾಡಿದಾಗ ಮಾತ್ರ ವಿಷ್ಣು ಪರಮಾತ್ಮ ಪ್ರಸನ್ನನಾಗ್ತಾನೆ. ಅದೇ ವಿಪರೀತವಾಗಿ ಶಿವನಿಗೆ, ಪರಶಿವ ಪರಮಾತ್ಮನಿಗೆ ಅಲಂಕಾರ ಮಾಡುವ ಅವಶ್ಯಕತೆ ಇಲ್ಲ. ಒಂದಿಷ್ಟು ಜಲ ಅರ್ಪಣೆ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದು ಮತ್ತೊಂದು ಅವನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ವಸ್ತು ಏನಪ್ಪ ಅಂತಂದ್ರೆ ಭಸ್ಮ. ಯಾರಿಗೆ ನಾವು ಯಾರ ಧ್ಯಾನವನ್ನು ಮಾಡ್ತಾ ಇದೀವಿ ಜೀವನದೊಳಗೆ, ಯಾರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ, ಅವರಿಗೆ ಏನು ಹಿಡಿಸ್ತೈತಿ, ಏನು ಬೇಕಾಗಿದೆ, ಏನು ಅವರಿಗೆ ನಮಗೆ ಇಷ್ಟ ಐತೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕ್ರಿ. ಅದನ್ನು ಪರಶಿವ ಪರಮಾತ್ಮನಿಗೆ ಅತ್ಯಂತ ಸುಂದರವಾದ, ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಭಸ್ಮ. ಭಸ್ಮದೊಳಗೂ ಕೂಡ ಒಂದು ಗೋಮಯ ಭಸ್ಮ, ಒಂದು ಚಿತಾಭಸ್ಮ. ಈಗಲಾದರೂ ನೀವು ಕಾಶಿ ಒಳಗೆ ಹೋದ್ರಿ ಅಂತಂದ್ರೆ ಕಾಶಿ ವಿಶ್ವನಾಥಗೆ ಚಿತಾಭಸ್ಮನು ಕೂಡ ಅಲ್ಲಿ ದಿನಾಲು ಹೋಗ್ತಾ ಇರ್ತದೆ. ಆವಾಗ ಹತ್ತಿರ್ತಕ್ಕಂಥ ಬೆಂಕಿ, ಯುಗ ಯುಗದಿಂದ ಹತ್ತಿರ್ತಕ್ಕಂಥ ಆ ಬೆಂಕಿ ಇನ್ನೂ ಕೂಡ ಹರಿಶ್ಚಂದ್ರ ಘಾಟಿನೊಳಗೆ ಆ ಬೆಂಕಿ ಇನ್ನೂ ಪ್ರಜ್ವಲಿಸ್ತಾ ಇದೆ. ಇನ್ನೂ ದಿನನಿತ್ಯವಾಗಿ ಕಾಶಿ ವಿಶ್ವನಾಥಗೆ ಚಿತಾಭಸ್ಮವನ್ನು ಅಲ್ಲಿಂದನೇ ಹೋಗ್ತದಂತಂದ್ರೆ ಇದು ಪರಬ್ರಹ್ಮ ಪರಮಾತ್ಮನ ಲೀಲೆ ಅಲ್ವೇನ್ರಿ? ಲೀಲೆ ಅಲ್ವೇನ್ರಿ? ದಿನ ಒಂದು ಬೇಕಾದ್ರೆ ನೀವು ಅಲ್ಲಿ ಹೋಗಿ ಕುತ್ಕೊಂಡು ನೋಡ್ರಿ, ಗುರುಗಳು ಏನೋ ಸುಮ್ಮನೆ ಹಂಗೆ ಏನೋ ಹೇಳ್ತಿರ್ಬೇಕಂತ ಅನಿಸ್ಬೋದು. ನನಗಿಂತ ಚಂದ ಸನ್ನಿಧಿಯವ್ರು ಹೇಳ್ತಾರೆ ಆ ವಿಷಯ. ಒಂದು ದಿವಸನೂ ಕೂಡ ಅಲ್ಲಿ ಆ ಪ್ರೇತಗಳು ಇಲ್ಲದೆ ಹೋಗಿಲ್ಲ. ದಿನ ಒಂದರೆ ಇರ್ದೇ ಇರ್ತೈತಿ ನೋಡ್ರಿ. ಪರಶಿವ ಕನತಾನ ವಿಭೂತಿ ಮಹಿಮಾ ಹಗಲಿನ ತೀರದಲ್ಲಿ ಹೇಳ್ತಾರ ಪಲ್ಲವರ. ವಿಭೂತಿ ಹಸಿದ್ರ ಹಚ್ಚಿದವರ ಮಾರಿ ನೋಡಂತ ಅಂತಾರ. ವಿಭೂತಿ ಮಹಿಮಾ ಹಗಲಿನ ತೀರದಲ್ಲಿ ಹೇಳ್ತಾರ ಪಲ್ಲವರ. ವಿಭೂತಿ ಹಚ್ಚಿದವರ ಮಾರಿ ನೋಡಂತ ಅಂತಾರ. ಹುಟ್ಟಿದ ಸಾಗಿ ಬಂದೈ ವಿಭೂತಿ ಓಂಕಾರ. ದರ್ಶಿನ ಹರಿಗಳ ಕರ್ತನಾದ ಶಿವನ ಸಾಕ್ಷಾತ್ಕಾರ. ಏನಂತ ಹೇಳಲಿ ವಿಭೂತಿ ಮಹಿಮಾ ಬಾಳೆಲ್ಲ ಬಂಗಾರ. ಭಕ್ತರ ಹರಿಯಾದ ಶೃಂಗಾರ. ಮೂರು ಬಣ್ಣ ವಿಭೂತಿ ಮೂರು ಬಣ್ಣ ವಿಭೂತಿ ವಿಭೂತಿ ಭಗವಂತ ಕೈ ಕಾಡಿ ಕರಿತಾನ. ಭಗವಂತ ಕೈ ಕಾಡಿ ಕರಿತಾನ.
ಬಸವನ ಕೈ ಮಾಡಿ ಬಸವನ ಕೈ ಮಾಡಿ ನಮ ಪಾರ್ವತಿ ಪದೇ ಶಿವ ಹರ ಹರ ಹರ. ನಮ್ಮ ಖಾನಾಪುರ ಅವ್ರ ಹೆಸರು ಜೋರಾಗಿ ಚಪ್ಪಾಳೆ ತಟ್ಟಿ. ಒಮ್ಮೆ ವೀರಭದ್ರೇಶ್ವರ ಮೈಯಾಗ ಬಂದ. ಇನ್ನೊಮ್ಮೆ ಹೇಳ್ರಿ. ಆಮ್ಯಾಗ ನಮ್ಮ ಪಾಠಶಾಲೆ ಹುಡುಗರ ಹೆಸರಲ್ಲಿ ನೀವು ಹೊಡ್ರಿ ತಾಯಂದ್ರಿ ಜೋರಾಗಿ ಚಪ್ಪಾಳೆ. ಹಾಂ, ಎಲ್ಲ ಭಾಳ ಚಂದ ಅದ. ಇಲ್ಲಿ सगळं लय चांगलं आहे. इथं गुरुमाय चांगलं आहे, लेकरं चांगलं आहे, हे स्थान चांगलं आहे. एवढा आनंद येत आहे. खरं तर हे शब्दरूपामध्ये वर्णन करता येत नाही, एवढं चांगलं शिवमहापुराण कथा चालू आहे. ಪರಶಿವ ಪರಮಾತ್ಮನಿಗೆ ಒಂದು ಜಲ ಮತ್ತು ಒಂದು ಭಸ್ಮ, ಅದರಲ್ಲಿ ಒಂದು ಚಿತಾಭಸ್ಮ, ಒಂದು ಗೋಮಯ ಭಸ್ಮ. ಈಗ ಭಸ್ಮ ಬರ್ತಕ್ಕಂಥದ್ದು ಎಲ್ಲಿಂದ ಬರ್ತದ್ರಿ? ಆಕಳ ಸಗಣಿಯಿಂದ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಯಾಕೆ ಹೇಳ್ರಿ? ಆಕಳ ಸಗಣಿನೇ ಯಾಕೆ ಮಾಡಬೇಕು ನೋಡ್ರಿ. ಇಲ್ಲಿ ಯಡಿಯೂರು ಕ್ಷೇತ್ರದ ಶ್ರೀಮಠದ ವತಿಯಿಂದ, ಮಂದಿರದ ವತಿಯಿಂದ ಗೋವಂಶನೂ ಕೂಡ ನೀವು ಜೋಪಾನವಾಗಿ ಮಾಡ್ತಾ ಇದ್ದೀರಿ. 150 ಗೋವಂಶ ಈ ಮಠದಲ್ಲಿ, ಈ ಸನ್ನಿದೇವರ ಆಶ್ರಯದಲ್ಲಿ ಬೆಳೀತಾ ಇದ್ದಾವೆ. ಈಗ ಜನ ಏನು ಮಾಡಕತ್ತಾರ್ರಿ, ಭಾಳ ಒಂದು ಚಲೋ ಇಂಗ್ಲೀಷ್ ಬ್ರೀಡ್ ನಾಯಿ ಸಾಕೋದು ಇಷ್ಟಪಡ್ತಾರೆ ವಿನಃ ಒಂದು ಆಕಳ ಯಾರೂ ಕಟ್ಟಂಗಿಲ್ಲ. ಈ ಅನಾಥಾಲಯಗಳು ಆಮೇಲೆ ಗೋಶಾಲೆಗಳು ಯಾಕೆ ಕುಟ್ಕೊಂಡು ಹೇಳ್ರಿ? ಪ್ರತಿಯೊಬ್ಬರು ಆಕಳ ಕಟ್ಟಲಿಲ್ಲ, ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಗಳಿಗೆ ಅವರು ಜೋಪಾನವಾಗಿ ಮಾಡಲಿಲ್ಲ ಅಂತ ತಿಳ್ಕೊಂಡು ಇವೆರಡು ಆಶ್ರಮ, ಇವೆರಡು ಶಾಲೆಗಳು ಹುಟ್ಕೊಂಡ್ಬಿಟ್ಟು. ಇವೆರಡು ಶಾಲೆಗಳು ಹುಟ್ಟಿದು, ಒಂದು ಅನಾಥಾಶ್ರಮ ಹುಟ್ಟಿತು, ಒಂದು ಗೋಶಾಲೆ ಹುಟ್ಟಿತು. ನೋಡ್ರಿ, ಪರಶಿವ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಭಸ್ಮ. ಪರಶಿವ ಪರಮಾತ್ಮನಿಗೆ 5 ಮುಖ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಈ 5 ಮುಖಗಳಿಂದ 5 ಗೋವಂಶಗಳು ಅವರು ಪ್ರಕಟ ಮಾಡ್ತಾರೆ. ನಂದ, ಭದ್ರ, ಸುರಭಿ, ಸುಶೀಲ, ಸುಮನ. ಅದೇ ತರನಾಗಿ ಪಂಚಪೀಠದ ಪಂಚಾಚಾರ್ಯರು ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ ಮತ್ತು ವಿಶ್ವಕರ್ಣ. ಹೀಗೆ 5 ಆಚಾರ್ಯರು, 5 ಹಸುಗಳು ಪಂಚಮುಖ ಪರಮೇಶ್ವರನ ಮುಖದಿಂದ ಪ್ರಕಟವಾಗ್ತವೆ. ಅವಾಗ ಗೋಮಾತ ಏನು ಮಾಡ್ತಾಳೆ ಅಂತಂದ್ರೆ, ಎಲ್ಲ ದೇವರುಗಳಿಗೆ ಒಂದ್ಸಲ ಆಹ್ವಾನ ಮಾಡ್ತಾಳೆ. ಒಂದ್ಸಲ ಆಹ್ವಾನ ಮಾಡ್ತಾಳೆ, ಎಲ್ಲರೂ ನನ್ನ ಶರೀರದಲ್ಲಿ ತಮ್ಮ ತಮ್ಮ ಸ್ಥಾನವನ್ನು ಗ್ರಹಣ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಗೋಮಾತೆ ಆಹ್ವಾನ ಮಾಡ್ತಾಳೆ. ಯಾಕೆ ಪೂಜನೀಯವಾಗ್ಯದ ಗೋಮಾತೆ? ಗೋಮಯ ಭಸ್ಮವನ್ನೇ ಯಾಕೆ ನಾವು ಧರಿಸಬೇಕು? ಈಗೆಲ್ಲ ನಾವು ಭಸ್ಮ ಹಚ್ಕೋತೀವಿ, ಎಂಥದ್ರಿ ಅದು? ಈಗ ನೀವು ಎಲ್ಲರೂ ಹೋಗಿ ತೊಗೊಂಬರ್ತೀರಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಬಳಿ ಇರ್ಬೇಕಲ್ಲ, ಮೆತ್ತಗೆ ಗಟ್ಟಿ ಇರ್ತಾವೆ ನೋಡ್ರಿ, ಚೌಕೋನ್ ಬಗಿತ್ಲಕ. ಹಾಂ, ಬುದ್ಧಿ ಹಣ್ಣೊಂದು ಹಾಕೋ. ಅದ್ರಾಗ ಏನಿರ್ತದೆ ಗೊತ್ತೇನ್ರಿ? ಏನು ಹೇಳ್ರಿ? ಸುಣ್ಣ ಇರ್ತದೆ ಅದ್ರಾಗ. ಸುಣ್ಣದ್ದು ಸ್ವಭಾವ ಏನು ಹೇಳ್ರಿ? ಅದು ಅಗ್ನಿ. ಮೊದಲೇ ಅದು ಬಹಳ ಉಷ್ಣ ಆಗೈತಿ. ಈಗ ನಮ್ಮ ಜನ ಎಲ್ಲ ಏನಾಗಿದ್ದಾರೆ, ಹೊರಗೆ ಹೋಗಿ ತಿರುಗಾಡಿ ಬಂದು ಅವರು ಏನಾಗಿರ್ತಾರೆ, ಸಿಟ್ಟಿಲೇನೆ ಮನೆಯಾಗ ಬಂದಿರ್ತಾರೆ. ನಮ್ಮ ತಾಯಂದ್ರೆ ಏನು ಮಾಡ್ತಾರೆ ಅಂದ್ರೆ, ಬಡ ಕೈಕಾಲು ತಕ್ಕೋರಿ ಊಟಕ್ಕೆ ಬಡಿಸ್ತೀನಿ ಅಂತ.
ಅವ್ರು ಕೈಕಾಲು ತಕ್ಕೊಂಡು ನೀನು ಬಂದು ಕುಂಡ್ರದ್ರೊಳಗೆ ಮತ್ತಿಷ್ಟು ಅವ್ರಿಗೆ ಇನ್ನಷ್ಟು ಸಿಟ್ಟು ಬರ್ಬೇಕು ಅಂತ ತಿಳ್ಕೊಂಡು ಮತ್ತೆ ಅದು ಈ ಬತ್ತಿ ತಂದು ಇಡೋದು ಮುಂದೆ ಅದು ಮೆತ್ತಂದು ಅದೇನು ಹೇಳ್ರಿ ಅದು ಸುಣ್ಣ. ಅದು ಮತ್ತೆ ಅವು ಮೊದಲೇ ಒಂದು ಇದು ಸುಡ್ತಿರ್ತದ, ಇದು ಕಪಾಳ ಮೊದಲೇ ಸುಡ್ತಿರ್ತದ. ಅದು ಮತ್ತಿಟ್ಟು ಹಿಂಗೆ 3 ಬಟ್ ರಪ್ಪ ಹಚ್ಕೋತಾನ ಮತ್ತಿಟ್ಟು ಸುಡಾಕ ಶುರು ಆಗ್ತದೆ. ಆಕಳ ನೋಡ್ರಿ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗೇನಾದೆ ಎಲೆ ಮಾನವ. ಅಂಥ ಯಾವ ಭಸ್ಮ ಈ 5 ಗೋವಂಶದಿಂದ ಹುಟ್ಟಿರ್ತಕ್ಕಂಥ ಸಂತಾನ ಈಗೇನು ಈ ಪೃಥ್ವಿಯಲ್ಲಿ ಏನದಲ್ಲ ಕಾಮಧೇನು, ಅದು ಸ್ವರ್ಗದಲ್ಲದೆ ಈಗ ಅದರ ಸಂತಾನವಾಗಿರ್ತಕ್ಕಂಥದ್ದು ಇದು ನಂದಿನಿ ಅಂತಕೊಂಡು ವಂಶಜ ಇದೆ ಎಲ್ಲ. ಇದೇನು ಈ ಗೋವಂಶದಲ್ಲ, ಇದು ನಂದಿನಿ. ಅಂಥ ಯಾವ ನಂದಿನಿಯ ಸೇವೆಯನ್ನ ಮಾಡಿ, ಆ ಸೇವೆಯನ್ನು ಮಾಡಿ ಅದರಿಂದ ಬಂದಿರತಕ್ಕಂಥ ಸಗಣಿ ಅಲ್ಲಿಂದ ನಾವು ಅದು ಸುಟ್ಟು ಅದರ ಪಂಚಗವ್ಯದಿಂದ ತಯಾರಿಸಿ ಅದು ಭಸ್ಮ ಹಚ್ಕೊಂಡಿವಿ ಅಂತಂದ್ರೆ ನಮ್ಮ ಕಪಾಳ ತಣ್ಣಗಾಗ್ತದೆ ರೀ. ಒಬ್ಬೊಬ್ರು ಅಂತಾರೆ ನಮಗೆ, ಏನ್ರಿ ನಾವು ಇಷ್ಟು ವರ್ಷ ಆಯಿತು ದೇವರಿಗೆ ಭಾಳ ಪೂಜೆ ಮಾಡ್ತೀವ್ರಿ, ಭಾಳ ಮಾಡ್ತೀವಿ ಅಂತ ಮೂತಿ ಕಡಿಸಿ ಹೇಳ್ತಾರೆ. ಆದ್ರೆ ನಮಗೇನು ಆಗವಲ್ತ್ರಿ ಅಂತಾರೆ ಅವ್ರು. ನಾವು ಸಾವಕಾಶ ನಮ್ಮ ಕಡೆ ಅವು ದೇವರು ಮಂದಿರಕ್ಕೆ ಬರಬೇಕಾದ್ರೆ ನಮ್ಮ ಮಹಾರಾಷ್ಟ್ರದೊಳಗೆ ಅದು ಫುಲಾರಿ ಅಂತ ಇರ್ತದೆ. ಒಂದಿಷ್ಟು ಪೂಜಾದ ಸಾಮಿತ್ಯಗಳನ್ನು ಇಟ್ಕೊಂಡು ಬರಾಕ ಅದನ್ನು ಹಿಡ್ಕೊಂಡು ಬರ್ತಾರೆ ಹೆಣ್ಮಕ್ಳು. ಆ ಸಾವಕಾಶ ಹಿಂಗೆ ಅಂದ ತಕ್ಷಣ ನಾವು ಆ ಬುಟ್ಟಿ ಒಳಗೆ ನಾವು ದೃಷ್ಟಿ ಹಾಕ್ತೀವಿ. ಅಲ್ಲಿ ಏನಿರ್ತದೆ ಅಂದ್ರೆ ಸುಣ್ಣದ ಗಟ್ಟಿ ಇರ್ತದೆ. ಅವಾಗ ನಾ ಆಕಿ ಹೇಳ್ತೀನಿ, ಅವ್ವ ನೀ ದೇವರಿಗೆ ಸುಣ್ಣ ಹಚ್ಚಕತ್ತಿದಿ, ನಿನಗೆ ಹೆಂಗೆ ದೇವರು ಒಲಿತಾನ? ಪವಿತ್ರವಾಗಿರತಕ್ಕಂಥ ಭಸ್ಮ ಗೋಮಾತೆ ಎಲ್ಲ ದೇವರನ್ನು ಆಹ್ವಾನ ಮಾಡ್ತಾಳೆ. ಎಲ್ಲರೂ ತಮ್ಮ ತಮ್ಮ ಆಕೆ ಶರೀರದಲ್ಲಿ ಸ್ಥಾನವನ್ನು ಗ್ರಹಣ ಮಾಡ್ಕೋತಾರೆ. ಆಮ್ಯಾಗೆ ಲಕ್ಷ್ಮೀ ಮಾತಾ ಏನದಳಲ್ಲ ಬಹಳ ಲೇಟಾಗಿ ಬರ್ತಾಳೆ, ಆಕೆ ಬಹಳ ತಡ ಮಾಡಿ ಬರ್ತಾಳೆ. ಆವಾಗ ಗೋಮಾತೆಗೆ ಕೇಳ್ತಾಳೆ, ಎಲ್ಲರಿಗೆ ನಿನ್ನ ಶರೀರದಲ್ಲಿ ಸ್ಥಾನ ಕೊಟ್ಟಿದಿ, ನನಗೆ ಸ್ಥಾನ ಇಲ್ಲೇನೋ ಅಂತ ಕೇಳ್ತಾಳೆ ಆಕೆ. ಆವಾಗ ನಿಮ್ಮದೇನು ಅಭ್ಯಂತರ ಇಲ್ಲ ಅಂದ್ರೆ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಂದು ಒಂದೇ ಒಂದು ಜಾಗ ಖಾಲಿಯಾಗಿ ಇಟ್ಟಾರ, ಅದು ಅಂದ್ರೆ ನನ್ನ ಹೆಂಡಿ ಹಾಕುವ ಜಾಗ, ಸಗಣಿ ಹಾಕುವ ಜಾಗ, ಅದು ಒಂದೇ ಖಾಲಿ ಅದ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಆ ಸ್ಥಾನ ನೀವು ಗ್ರಹಣ ಮಾಡ್ಕೋರಿ ಅಂತ ವಿನಂತಿ ಮಾಡ್ಕೋತದ ಗೋಮಾತಾ. ವಿನಂತಿ ಮಾಡ್ಕೋತಾಳೆ. ಅವಾಗ ಮಾತಾ ಲಕ್ಷ್ಮಿ ಆಗಿರ್ತಕ್ಕಂಥವಳು ಬಹಳ ಸುಂದರವಾಗಿ ಹಸನ್ಮುಖಳಾಗಿ, ಇವತ್ತಿನಿಂದ ಈ ನಿನ್ನ ಅಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ನಾನು ಅಲ್ಲಿ ನಿವಾಸ ಮಾಡಿ ಯಾವತ್ತೂ ಕೂಡ ಸದೈವವಾಗಿ ಅದು ಪವಿತ್ರವಾಗಿಯೇ ಇರಲಿ ಅಂತ ತಿಳ್ಕೊಂಡು ಆ ಅಪವಿತ್ರವಾಗಿರ್ತಕ್ಕಂಥ ಸ್ಥಾನಕ್ಕೆ ಪವಿತ್ರವಾಗಿ ವರದಾನವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲ, ಇದನ್ನು ಸುಟ್ಟು ಯಾರು ಭಸ್ಮವನ್ನಾಗಿ ಉಪಯೋಗಿಸ್ಕೋತಾರ ಅವ್ರ ಜೀವನದೊಳಗೆ ಸಂಪತ್ತಿಯನ್ನು ನಾನು ಬಹಳಷ್ಟು ಸಂಪತ್ತಿ ಅವರ ಮನೆಯೊಳಗೆ ಅವರ ಸಂಸಾರದೊಳಗೆ ನಾನು ನೀಡುತ್ತೀನಿ ಅಂತ ತಿಳ್ಕೊಂಡು ವರದಾನ ಕೊಟ್ಟಾಳೆ. ಭಸ್ಮದೊಳಗೆ ಎಂಥ ಶಕ್ತಿ ಅದ ಅಂತ ತಿಳ್ಕೊಂಡು ಕೇಳಿದರೆ, ನಿಮ್ಮ ಹಣೆ ಬರೋದೊಳಗೆ ಏನಾದರೂ ಒಂದಿಷ್ಟು ಕೆಟ್ಟದ ಆಗದಂತ ತಿಳ್ಕೊಂಡು ಬರೆದಿದ್ರೆ ತಿಳ್ಕೊರಿ. ಬರೆದಿತ್ತಂದ್ರೆ ದಿನಾಲಿ ನೀವು ಭಸ್ಮ ಹಚ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ, ಭಸ್ಮ ಯಾವುದ್ರಿ? ಗೋಮಯ ಭಸ್ಮ. ನಾವು ಹೋದ ವರ್ಷ ಬಂದಿದ್ವಿ, ಸನ್ನಿದವ್ರು ನಮಗೆ ಹೊಲಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನೋಡಿದ್ವಿ ನಾವು 130 ಹಸುಗಳು. ಆಮ್ಯಾಗ ಅಷ್ಟೇ ಅಲ್ಲ, ಅದರಿಂದ ಪ್ರಯೋಗ ಏನು ಮಾಡಕತ್ತಾರ ಅಂತಂದ್ರೆ, ಈ ಸಮಾಜಕ್ಕೆ, ಈ ಜಗತ್ತಿಗೆ, ಈ ಭಕ್ತಾದಿಗಳಿಗೆ ಪವಿತ್ರವಾಗಿರ್ತಕ್ಕಂಥ ಭಸ್ಮಗಳು ಸಿಗಬೇಕು ಅನ್ನುವ ಪ್ರಯತ್ನ ಮಾಡಿ ಅಷ್ಟೆಲ್ಲ ಹಸುಗಳನ್ನು ಸಾಕಿ ಆ ಸಗಣಿಯಿಂದ ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿಸಿ
ಪವಿತ್ರವಾದ ಭಸ್ಮಗಳನ್ನು ನಿಮ್ಗೆಲ್ಲರಿಗೆ ಪ್ರದಾನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಇದು ಬಹಳ ದೊಡ್ಡ ಕೆಲಸ ರೀ. ಇದು ಸಾಮಾನ್ಯ ಜನರು ಮಾಡುವಂತ ಕೆಲಸ ಅಲ್ಲ. ಅಂಥ ಯಾವ ಭಸ್ಮವನ್ನು ನಾವು ಧರಿಸಿದರೆ, ಯಾರಿಗೆ ಧರಿಸ್ಬೇಕ್ರಿ? ನಾವು ಮತ್ತು ಪರಶಿವ ಪರಮಾತ್ಮನಿಗೆ. ದಿನಾಲು ಅಂಥ ಭಸ್ಮವನ್ನು ನಾವು ಕಪಾಳಕ್ಕೆ ಹಚ್ಚುವುದಾದ್ರೆ, ಹಚ್ಕೋಂತ ಹೋದಿವಿ ಅಂದ್ರೆ ಹೆಂಗ್ಯಾಂಗ ನೀವು ಹಚ್ಕೋಂತ ಹೋಗ್ತೀರಿ, ಹಂಗ್ಯಾಂಗ ನಮ್ಮ ಹಣೆ ಬರದೊಳಗೆ ಏನಾದರೂ ದರಿದ್ರ ರೇಷೆಗಳು ಮೂಡಿದ್ದೆ ಆದ್ರೆ ಆ ಲಕ್ಷ್ಮೀ ಮಾತೆಯ ಸುಯೋಗದಿಂದ ಹಚ್ಕೋಂತ ಹೋದಂಗ ಅವೆಲ್ಲ ನಶಿಸಿ ಹೋಗಿ ಸಂಪದ್ಭರಿತವಾಗಿರ್ತಕ್ಕಂಥ ಜೀವನ ಹಚ್ಕೊಂಡವ್ರಿಗೆ ಸಿಗುತ್ತದ, ಶಿವನ ಕೃಪೆ ಆಗುತ್ತದ ಅಂತನ್ನುವಂಥ ಮಾತ ಶಿವಮಹಾಪುರಾಣ ಕಥೆಯೊಳಗೆ ಬರ್ತದೆ. ಒಂದು ಸುಂದರವಾಗಿರ್ತಕ್ಕಂಥ ಪ್ರಸಂಗ ಇವತ್ತು. ಬಹಳ ಸುಂದರವಾಗಿರ್ತಕ್ಕಂಥದ್ದು ನೋಡ್ರಿ. ಈ ದೇವರದ ಈ ಹೆಸರಿನಲ್ಲಿ ಒಂದಿಷ್ಟು ಕನಿಕರ ಅದ. ಅವನಿಗೆ ನಾವು ಏನಂತೀವಿ? ಭೋಳಾ ಶಂಕರ ಅಂತ ಕರಿತೀವಿ. ಎಲ್ಲಕ್ಕಿಂತಲೂ ದಯಾವಾನವಾಗಿರ್ತಕ್ಕಂಥ ದೇವರ, ಬಹಳ ದಯಾವಾನವಾಗಿರ್ತಕ್ಕಂಥವ. ಯಾವ ದೇವರಲ್ಲಿಯೂ ಕೂಡ ಅಷ್ಟು ದಯ ಇಲ್ಲ. ಆದರೆ ಪರಶಿವ ಪರಮಾತ್ಮನಲ್ಲಿ ಮಾತ್ರ ದಯಾಭಾವ ತುಂಬಿ ತುಳುಕ್ತಾ ಇರುವಂತ ದೇವ ಒಬ್ಬನೇ ಅವ ದೇವಾದಿದೇವ ಮಹಾದೇವ ಅಂತ ಹೇಳ್ತಾರೆ. ದೇವಾದಿದೇವ ಮಹಾದೇವ. ಏನು ಮಾಡೋ ಅವಶ್ಯಕತೆ ಇಲ್ಲ. ಒಂದಿಷ್ಟು ಜಲಧಾರ, ಒಂದಿಷ್ಟು ಶುದ್ಧವಾಗಿರ್ತಕ್ಕಂಥ ಭಸ್ಮ, ಹಂಗ ಒಂದೆರಡು ಬಿಲ್ವ ದಳ. ಬಹಳ ಜನರಿಗೆ ಇದು ಹುಚ್ಚಿರ್ತೈತಿ. ನಾ 108 ಏರಿಸ್ಬೇಕು. ನಾ ನೋಡ್ರಿ, ನಾ ಇದು ಮೊದಲು ಬರ್ತದ್ರಿ, ಬಿಲ್ವ ನಂತರ ಬರ್ತದ, ಆಮ್ಯಾಗ ಬರ್ತೈತಿ. ನಾ ನೋಡ್ರಿ, ಇದು ನಾ ಏನದಲ್ಲ, ಇದು ನಾ ಬಂದು ಮುಂದೆ ಕೂತ್ಕೋತದ. ಅವಾಗ ಹೇಳ್ತಾರ ಅವರು 1008 ನಿಮಗೆ ಗೊತ್ತದಿಲ್ಲ. ಮತ್ತು ಅವ್ರಿಗೆ ಹಿಂಗೆ ದಬ್ಬಡಿಸಿ ಕೇಳೋದು ಗೊತ್ತದಿಲ್ಲ ನಿಮಗೆ. ನಾ ಏರಿಸ್ತೀನಿ, ನಾ ಪೂಜಾ ಮಾಡ್ತೀನಿ, ನಾನು ಅದನ್ನು ಸೇವಾ ಮಾಡ್ತೀನಿ, ನಾನು ಇಷ್ಟೆಲ್ಲ ಮಾಡೀನಿ ನನ್ನಿಂದನೇ ಅಂತ ತಿಳ್ಕೊಂಡು ಒಂದು ಸಲ ಸುಮ್ಮ ಹಂಗ ಮನಸ್ಸಿನಾಗ ವಿಚಾರ ಮಾಡಿದ್ರಿ ಅಂತ ತಿಳ್ಕೊರಿ. ಮಾಡೋದು ಬೇಡ, ಮಾಡಿದರೆ ಆ ಮಾಡಿರ್ತಕ್ಕಂಥ ವಿಚಾರದಿಂದ ನೀವೇನು ಜೀವನದ ತುಂಬ ಮಾಡಿರ್ತಾರಲ್ಲ ಪುಣ್ಯ ಕರ್ಮಗಳು, ಅವೆಲ್ಲ ಏನಾಗ್ತಾವಂದ್ರೆ ಹಿಂಗೆ ಸುಮ್ಮ ಮಾಡಿದ್ದಕ್ಕೆ ಅಂದಿದ್ದಕ್ಕನ ಅವೆಲ್ಲ ಹೊಳ್ಯಾಗ ಉಡಿಸಿ ನದಿ ಒಳಗೆ ಹರ್ಕೊಂಡು ಹೋಗ್ಬಿಡ್ತಾವೆ. ಅದಕ್ಕೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಶಾಣ್ಯರಾಗಿ ಪೂಜೆ ಮಾಡಕ್ಕೆ ಹೋಗ್ಬೇಡ್ರಿ. ಬಹಳ ಮಂದಿ ಬಹಳ ಶಾಣ್ಯರಾಗಿ ಪೂಜೆ ಮಾಡಕ್ಕೆ ಹೋಗ್ತಾರ ನೋಡ್ರಿ. ಶಾಣೆ ಅವ ಅಲ್ಲ, ಯಾರು ಪೂಜೆ ಮಾಡಕತ್ತೀವಲ್ಲ ಶಾಣೆ ಅಲ್ಲವ, ಅವನು ಹುಚ್ಚರ ಪೂಜೆ ಮಾಡ್ಬೇಕಂದ್ರೆ ನಾವು ಹೆಂಗೆ ಶಾಣ್ಯರಾಗಿ ಮಾಡಕ್ಕೆ ಬರ್ತದನ್ರಿ? ಅವ ಎಂಥ ಹುಚ್ಚದನಂತ ಕೂಡ ಕೇಳಿದ್ರೆ ಕಲ್ಲು ಹೊಡಿ ಹುಚ್ಚ ಅಲ್ಲವ. ಈ ಜಗತ್ತನ್ನೇ ಬೆಳಗಿಸುವಂತ ಹುಚ್ಚ ಅವನಲ್ಲಿ ಐತಿ. ಈ ಜಗತ್ತನ್ನೇ ಎತ್ತಿ ಹಿಡಿಯುವಂತ ಹುಚ್ಚ ಅವನಲ್ಲಿದೆ. ಈ ಜಗತ್ತನ್ನೇ ಎಲ್ಲಾ ಮುಟ್ಟಿಯಲ್ಲಿ ಹಿಡ್ಕೊಂಡು ಅವನ ತರಾಜು ಒಳಗೆ ಬೆಳೆಸುವಂತ ಒಂದು ಭಾಗ್ಯ, ಅವನ ಕರುಣೆ ಇಲ್ಲದಾದ ಯಾವತ್ತೂ ಕೂಡ ಯಾವುದು ಕೂಡ ಈ ಬೆಳಗಲಕ್ಕೆ ಬರಂಗಿಲ್ಲ. ಅಂಥ ಒಂದು ದಿವ್ಯ ಶಕ್ತಿ ಅವನಲ್ಲಿ ಅದ. आवड़ तुल बेलाची, आवड़ तुल बेलाची, बेलाच्या पानाची, हे भोळा शंकरा.
हे भोळा शंकरा एक ताळी ಹೊಡ್ರಿ एक ताळी एक ताळी हे भोळा शंकरा हे भोळा शंकरा गळ्यामध्ये रुद्राक्षांच्या माळा हो गळ्यामध्ये रुद्राक्षांच्या माळा लावीला भस्म कपाळा आवड तुला बेलाची आवड तुला बेलाची बेलाच्या पानाची हे भोळा शंकरा हे भोळा शंकरा त्रिशूल डमरू हाती संगे नाचे पार्वती ओ संगे नाचे आवड तुला बेलाची आवड तुला बेलाची बेलाच्या पानाची हे भोळा शंकरा हे भोळा शंकरा हे भोळा शंकरा महादेवा हे भोळा शंकरा आवड तुला बेलाची आवड तुला बेलाची बेलाच्या पानाची हे भोळा शंकरा हे भोळा शंकरा हे भोळा शंकरा नमः पार्वती शिव हर हर ಹಿಂಗ ಮಾಡ್ಕೊಂತ ಹೋದಿವಂದ್ರೆ ಹತ್ಯೆ ಯಾವಾಗ ಹೋಗ್ತದ ಗೊತ್ತಾಗಲ್ಲ ನೋಡ್ರಿ. ಮತ್ತೆ ಹಂಗಾರ ನಾಳೆ ಏನು ಮಾಡ್ರಿ 4ಕ್ಕೆ ಬರ್ರಿ. ಸನ್ನಿದ್ರೆ ಯಾವಾಗ ಬರ್ಲಿಕ್ಕ ಅವ್ರು 8ಊರಿಗೆ ಬರಲಿಕ್ಕ. ನಾವೊಂದು ನಿಮಗೆ ಇವತ್ತು ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಭಜನೆ ಮಾಡ್ತೀವಿ ಇಷ್ಟೆಲ್ಲ ಕೇಳ್ತೀವಲ್ಲ, ಭಜನೆ ಮಾಡ್ತಾ ಇರ್ಬೇಕಾದ್ರೆ ಮನಿ ನೆನಪಾಗ್ಯದೇನ್ರಿ? ಮಕ್ಕಳು ಬಂಗಾರ ಬೆಳ್ಳಿ ಬಟ್ಟಿ ಏನಾರ ಹರ್ಕೊಂಡು ಹೋಗ್ಯದ ಉಡ್ಕೊಂಡು ಹೋಗ್ಯದ ಏನಾರು ಆಗ್ಯದನ್ರಿ? ಏನ್ಯಾಕೆ ಹೋಗಲಿಕ್ರಿ? ಆದ್ರೆ ಇದೇನು ಈ ರಸ ಅದಲ್ಲ ಅದಕ್ಕೆ ಅಂತಾರೆ ಶಿವಕಥ ಬೋಧಾಮೃತ ಅಂತ ಕರ್ಕೊಂಬರ್ತಾರೆ. ಇದಕ್ಕೆ ಇದೇನದ ರೀ? ಶಿವಕಥ ಬೋಧಾಮೃತ. ಇದು ಅಮೃತದ. ಅವನ ಸ್ಮರಣೆ ಮಾಡೋದು, ಅವನ ಧ್ಯಾನ ಮಾಡೋದು, ಅವನ ಚಿಂತನೆಯನ್ನು ಮಾಡೋದು ಏನದಲ್ಲ, ಇದು ಅಮೃತವಾಗಿರ್ತಕ್ಕಂಥದ್ದು. ಅದಕ್ಕಿದು ಅಷ್ಟು ರುಚಿಯಾಗಿದೆ. ಅಂಥ ಯಾವ ಭಸ್ಮವನ್ನು ನೀವೆಲ್ಲರೂ ಧರಿಸ್ಬೇಕು, ಧರಿಸ್ತಾ ಇದ್ದೀರಿ. ಆ ಭಸ್ಮವನ್ನು ಧರಿಸಿದ್ರೆ ಮಾತ್ರ ಭಗವಂತ ನಮಗೆ ಕೃಪಾ ಮಾಡ್ತಾನಂತಕ್ಕಂಥ ವಿಷಯ. ಆದರೆ ಇವತ್ತಿನ ದಿವಸ ಒಂದು ಸುಂದರವಾದ ಕಥಾಮೃತವನ್ನು ಹೇಳಿನೇ ಬಿಡಬೇಕು ಅನ್ನೋದು ವಿಚಾರ ನಮ್ಮದು. ನೋಡ್ರಿ, ಒಂದ್ ಕಡೆ ಏನಾಗಿತ್ತು ಅಂದ್ರೆ, ಕಾಂಪಿಲ ನಗರಿಯೊಳಗ ಯಜ್ಞದತ್ತ ದೀಕ್ಷಿತ ಅಂತಕ್ಕಂಥ ಬ್ರಾಹ್ಮಣ ದಂಪತಿಗಳು ಇರ್ತಾ ಇದ್ರು.
ಇದನ್ನು ಕೇಳ್ತಾ ಕೇಳ್ತಾ ಹೋದಾಗ ನಿಮಗೆ ಗುರುತಾಗುತ್ತೆ ಅವ ಎಷ್ಟು ಭೋಳ ಅದಾನ, ಎಷ್ಟು ಸಹಜವಾಗದಾನ. ಕಾಂಪಿಲ ನಗರಿಯೊಳಗೆ ಒಂದು ಸುಂದರವಾದ ಬ್ರಾಹ್ಮಣ ದಂಪತಿ, ಅವನ ಹೆಸರು ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ. ಒಬ್ಬ ಬ್ರಾಹ್ಮಣ ದೇವತಾ, ಬಹಳ ಸುಂದರವಾಗಿ ಜೀವನ ವ್ಯತೀತ ಮಾಡ್ತಾ ಇದ್ರು ಇವರು. ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣರು ಹೇಗಿದ್ರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ಬಹಳ ವಿದ್ವಾಂಸರು, ಅನುಭವಿಗಳು, ಜ್ಞಾನಿಗಳು, ಅಪಾರ ಪಂಡಿತರಾಗಿದ್ದರು, ವೇದವನ್ನು ಬಲ್ಲವರಾಗಿದ್ದರು, ವೇದ ಸಮ್ಮತಿಯಿಂದ ನಡೀತಕ್ಕಂಥವರಾಗಿದ್ದರು. ಒಬ್ಬ ಬ್ರಾಹ್ಮಣನಲ್ಲಿ ಏನು ಗುಣಗಳು ಬೇಕು ಅವೆಲ್ಲವೂ ಇವರಲ್ಲಿ ಅಡಗಿದ್ದು. ಅಷ್ಟು ಪ್ರಕಾಂಡ ಪಂಡಿತರಾಗಿದ್ದರು. ಅವರೆಲ್ಲರೂ ಹಿಂಗೆ ದಾರಿ ಒಳಗೆ ಹೊಂಟಾರ ಅಂತಂದ್ರೆ ಮುಂದ್ಗಡೆ ಬರುವಂಥ ಜನ ಏನಂತಿದ್ರು ಅಂದರೆ, ಸ್ವಲ್ಪ ತಡ್ರಿ, ಬ್ರಾಹ್ಮಣ ದೇವತಾ ಹೊರಟಾರ, ನೀವು ಸ್ವಲ್ಪ ಬದಿಗೆ ಸರಿರಿ ಅಂತ ಅಂತಿದ್ರು. ಇಷ್ಟು ಗೌರವದಿಂದ, ಬಹಳ ಗೌರವದಿಂದ ಜೀವನವನ್ನು ಕಳೀತಾ ಇದ್ರು. ನೋಡ್ರಿ, ಮನುಷ್ಯ ಎರಡೇ ವಿಷಯದೊಳಗೆ ಪ್ರಸಿದ್ಧಿ ಆಗ್ತಾರೆ, ಒಂದು ಚಲೋ, ಒಂದು ಕ್ಯಾಟ. ಎರಡು ಜಲ್ದಿ ಆತಾವ್ರಿ. ಇಂಥ ಒಬ್ಬ ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ಅಂತಕ್ಕಂಥವ್ರು ಆ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಪ್ರಸಿದ್ಧಿ ಆಗಿಬಿಟ್ರು. ಬಹಳ ವಿದ್ವಾಂಸರದಾರ. ಏನೇ ಸಮಸ್ಯೆ ಬಂದ್ರೂ ಅಲ್ಲಿ ಹೋಗಿ ಅದನ್ನು ಬಗೆಹರಿಸ್ಕೊಂಡು ಬರ್ತಿದ್ರು. ಮತ್ತು ಅವರು ಎಂಥವರಾಗಿದ್ರು ಅಂತಂದ್ರೆ ಪ್ರಖಂಡವಾಗಿರ್ತಕ್ಕಂಥ ಶಿವಭಕ್ತರಾಗಿದ್ದರು. ಅವರು ಶಿವನ ಭಕ್ತಿಯನ್ನು ಮಾಡ್ತಿದ್ರು, ಶಿವನ ಧ್ಯಾನವನ್ನು ಮಾಡ್ತಾ ಇದ್ರು, ಶಿವನ ಸ್ಮರಣೆಯನ್ನು ಸದಾವ ಮಾಡ್ತಾ ಇದ್ರು. ಆದ್ರೆ ಹಿಂಗ ಜೀವನವನ್ನು ಕಳೀತಿರುವಂತಹ ಸಂದರ್ಭದೊಳಗೆ ಅವ್ರ ಮನುಷ್ಯನೊಳಗೆ ಒಂದೇನು ಸಂಕಟ ಶುರು ಆಯ್ತು ಹೇಳ್ರಿ. ಲಗ್ನ ಆಗಿ ಭಾಳ ದಿವಸ ಆಗಿತ್ತು, ಭಾಳ ವರ್ಷಗಳಾದವು. ಇಷ್ಟೆಲ್ಲ ಶಿವಭಕ್ತಿ ಮಾಡ್ತೀನಿ, ಇಷ್ಟೆಲ್ಲ ಮಾಡ್ತೀನಿ, ದೇವ್ರ ನನ್ನ ಮ್ಯಾಗ ಯಾಕೆ ಕಣ್ಣು ಬಿಡಲಾಗ್ಯಾನ ಅಂತ ತಿಳ್ಕೊಂಡು ಬಹಳ ವಿಚಾರ ಬಂತವ್ರಿ. ಲಗ್ನ ಆಗಿ 12 ವರ್ಷ ಆಯ್ತು. ಒಬ್ಬೊಬ್ಬರಿಗೆ ನೀವು ಕೇಳಿರ್ಬೇಕು, 12 ವರ್ಷ ನಂತರ ಹುಟ್ಟ್ಯಾನ್ರಿ ಅಂತ ಹೇಳ್ತಾರೆ ನಮ್ಗೆ ಯಾರು ಭೇಟಿ ಆದ್ರ. ಇಲ್ಲಿ ಬಂದು ಹಿಂಗೆ ಮಾಡ್ಬೇಕಂತ ತಿಳ್ಕೊಂಡು ಬಿಡ್ಕೊಂಡಿದ್ದೀರಿ, ಅವಾಗ ಹುಟ್ಟ್ಯಾನ್ ನೋಡ್ರಿ ಅಂತ ಹೇಳ್ತಾರೆ. ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ದೇವತಾ ಏನು ಮಾಡ್ತಿದ್ದಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ದಿನಾಲು ಶಿವ ಪೂಜೆ ಮಾಡ್ತಾ ಇದ್ರು, ಒಳ್ಳೆಯದನ್ನೇ ಜಗತ್ತಿಗೆ ಕೊಡ್ತಾ ಇದ್ರು, ಒಳ್ಳೆಯದನ್ನೇ ನೀಡ್ತಾ ಇದ್ರು. ಜ್ಞಾನದ ಜ್ಯೋತಿಯಿಂದ ಅವರು ತಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೆ ಒಂದು ಜ್ಞಾನದ ದೀಪ ಆಗಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಒಂದು ಕೊರತೆ ಇತ್ತು. ಅದೆಂಥ ಕೊರತೆ ರೀ ಅಂದರೆ, ಮಕ್ಕಳು ಇರಲಾರದು. ಆವಾಗ ಒಂದು ದಿವಸ ಪ್ರಾತಃ ಕಾಲದೊಳಗೆ ನಂದೀಶ್ವರನನ್ನು ಸೂಚನೆ ಮಾಡಿ ಒಳಗೆ ಹೋಗಿ ಯಥಾ ಪ್ರಕಾರ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಬೇಡ್ಕೋತಾರೆ, ನನ್ನ ಸೇವೆ ಒಳಗೆ ಇನ್ನೇನಾದ್ರೂ ಕಡಿಮೆ ಉಳಿದದನ, ಏನಾರ ಕಡಿಮೆ ಉಳಿದದ, ಏನಾರ ಕಡಿಮೆ ಇದ್ರೆ ಹೇಳು, ಅದನ್ನು ಪೂರ್ತಿಯನ್ನಾಗಿ ಮಾಡ್ತೀನಿ. ಆದರೆ ನನ್ನ ಮ್ಯಾಗ ಒಂದಿಷ್ಟು ಕೃಪಾ ಮಾಡು ಅಂತ ತಿಳ್ಕೊಂಡು ಕಣ್ಣೊಳಗೆ ನೀರು ತಂದು ದೇವರಲ್ಲಿ ಬೇಡ್ಕೋತಾರೆ. ಆ ಶಿವಲಿಂಗವನ್ನು ಮುಟ್ಟಿ ಆ ದರ್ಶನವನ್ನು ಮಾಡಿ ಪೂಜಾದಿಗಳನ್ನು ಮುಗಿಸಿ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಭಾವನೆಗಳನ್ನು ತೋಡಿ, ಮಗ ಇಲ್ಲ, ಸಂತಾನ ಇಲ್ಲ ಅಂತಕ್ಕಂಥದ್ದು ದುಃಖ ಇತ್ತಲ್ಲ, ಅದು ಹೇಳಿದ್ರು. ಹೇಳಿ ನಮಸ್ಕಾರ ಮಾಡಿ ಮ್ಯಾಗ ಬಂದರು. ಹಾಗೇ ಜೀವನ ಕಳೀತಿರ್ಬೇಕಾದ್ರೆ ಒಂದು ದಿವಸ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣನ ಧರ್ಮ ಪತ್ನಿ
ಬಂದು ಹೇಳ್ತಾಳೆ, ಅಲ್ರಿ ನೀವೇನು ಕೇಳ್ಕೊಂಡಿರಲ್ಲ, ದೇವರನ್ನ ಕುರಿತುಕೊಂಡು ನೀವೇನು ಕೇಳಿರಲ್ಲ, ನನಗೆ ಯಾಕೋ ಅಂಥದ್ದೊಂದು ಬಯಕೆ ಆಗೈತಿ, ಅಂಥದ್ದೊಂದು ಸುವರ್ಣ ಯೋಗ ನನಗೆ ಆನಂದ ಆಗ್ತಾ ಇದೆ. ಅಂಥ ಒಂದು ಆನಂದದ ಸುದ್ದಿ ತನ್ನ ಗಂಡನಿಗೆ ಹೇಳ್ತಾಳೆ. ಬಹಳ ಆನಂದ ಆಯ್ತು ಅವನಿಗೆ. ಯಾಕೆ 12 ವರ್ಷದ ನಂತರ ಅಂಥ ಸುದ್ದಿ ಕೇಳಕ್ಕೆ ಸಿಕ್ತು. ದೇವರು ನನ್ನ ಮ್ಯಾಗ ಕಣ್ಣು ಬಿಟ್ಟ ಅಂತ ತಿಳ್ಕೊಂಡು ಕೇಳಿ ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ದೇವತ ಇಬ್ಬರೂ ದಂಪತಿಗಳು ಬಹಳ ಅನ್ಯೋನ್ಯವಾಗಿ ಭಗವಂತನ ಸೇವೆಯನ್ನು ಮಾಡ್ತಾ 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 9 ತಿಂಗಳು 9 ದಿವಸದ ನಂತರ ಒಂದು ಸುಂದರವಾದ ಬಾಲಕನಿಗೆ ಜನ್ಮ ಕೊಡ್ತಾಳೆ. ಒಂದು ಸುಂದರವಾದ ಬಾಲಕನಿಗೆ ಜನ್ಮ ಕೊಡ್ತಾಳ. ಈಕೆ ತಾಯಿಯಾಗಿರ್ತಕ್ಕಂಥಕ್ಕೆ ಏನು ಮಾಡ್ತಾಳೆ ಅಂತಂದ್ರೆ ಭಾಳ ವರ್ಷಕ್ಕಾಗ್ಯದಂತ ತಿಳ್ಕೊಂಡು, ಈಗ ನಮ್ಮಲ್ಲಿನೂ ನೋಡ್ರಿ ಸಂಸಾರದೊಳಗೆ ಭಾಳ ದಿವ್ಸಕ್ಕೆ ಮಕ್ಕಳು ಅದು ಅಂದ್ರೆ ಅವಕ್ಕೆ ಇಷ್ಟು ಪ್ರೇಮದಿಂದ ಬೆಳೆಸ್ತಾರಲ್ಲ, ಕೇಳಬಾರ್ದ್ರಿ. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ತಿಳ್ಕೊಂಡು ಕೂಡ ಶಾಸ್ತ್ರ ಹೇಳೈತಿ. ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅವಕ್ಕ. ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇ ತು 16 ವರ್ಷೇ ಪುತ್ರಂ ಮಿತ್ರಂ ವದಾಚರೇ. ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇ ತು 16 ವರ್ಷೇ ಪುತ್ರಂ ಮಿತ್ರಂ ವದಾಚರೇ. ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೈತು 16 ವರ್ಷೇ ಪುತ್ರಂ ಮಿತ್ರಂ ವದಾಚರೇ. 5 ವರ್ಷದ ತನಕನೇ ಅವಕ್ಕೆ ಲಾಲನೆ ಪಾಲನೆ ಮಾಡ್ಬೇಕ್ರಿ. 5 ವರ್ಷ ನಿಮಗೆ ಹೇಳಕತ್ತೀನಿ. 5 ವರ್ಷ ಅವಕ್ಕೆ ಪ್ರೇಮದಿಂದ ಪ್ರೀತಿಯಿಂದ ನೋಡ್ಕೋಬೇಕು. 5 ವರ್ಷ. 5 ವರ್ಷದಾದ ಮ್ಯಾಗ 10 ವರ್ಷಾಣಿ ತಾಡಯೇತ್. ಹೊಡಿತೀನಿ ನೋಡು, ಸುಮ್ಮ ಕುಂಡ್ರು, ಅಭ್ಯಾಸ ಮಾಡು. ಹೊಡೆಯಂಗಿಲ್ಲ, ಹೊಡಿತೀನಿ ನೋಡು. 10 ವರ್ಷಾಣಿ ನಿಮ್ದೇನು ಪ್ರೀತಿ ವಾತ್ಸಲ್ಯ ಪ್ರೇಮ ಏನದಲ್ಲ 5 ವರ್ಷ. ಇವು ಅಲ್ಲೇ ಕೂತಿದ್ದು ಅಂತ ತಿಳ್ಕೊರಿ. ಇವೆಲ್ಲ ಅವ್ರು ಹೌದೇರಿ ಇವ್ರಿಗೆ ಕಳಿಸಿತ್ತಿಲ್ಲ ಅಂತ ತಿಳ್ಕೊರಿ. ಇಟ್ಟು ಚಂದಾಗಿ ಮಂತ್ರ ಅಂತಿದ್ವು ಏನ್ರಿ ಹುಡುಗರು? ಹೊಡ್ರಿ ಮತ್ತೆ ತಾಳಿ. ಇವ್ರ ತಾಯಂದಿರು 5 ವರ್ಷ ಲಾಲನೆ ಪೋಷಣೆಯನ್ನು ಮಾಡಿದ್ರು. ಬಹಳ ಪ್ರೀತಿ ಎಷ್ಟು ವರ್ಷ ಇತ್ತಪ್ಪ ನಿಮ್ಮ ಮ್ಯಾಲ ಅಂದ್ರೆ 5 ವರ್ಷ. 5 ವರ್ಷ ಮಾಡ್ಬೇಕ್ರಿ. ಮುಂದೆ ಅವಕ್ಕೆ ಏನು ಮಾಡ್ಬೇಕು? 10 ವರ್ಷ ಆಗೋ ತನಕ ಹೊಡಿತೀನಿ ನೋಡು, ಹೊಡೆಯಂಗಿಲ್ಲ, ಹೊಡಿತೀನಿ ನೋಡು, ಹೆದರಿಕೆ ಹಾಕಿ ಮುಂದಿನ 5 ವರ್ಷ 10 ವರ್ಷಾಣಿ ತಾಡಯೇತ್. ಯಾವಾಗ ಆ ಮಗುವಿಗೆ 16 ವರ್ಷ ಪೂರ್ಣ ಆಗ್ತದಲ್ಲ, ಪ್ರಾಪ್ತೇ ತು 16 ವರ್ಷೇ ಪುತ್ರಂ ಮಿತ್ರಂ ವದಾಚರೇ. ಯಾವಾಗ ಆ ಮಗುವಿಗೆ 16 ವರ್ಷ ಪೂರ್ಣ ಆಗುತ್ತಾ ಬರ್ತದಲ್ಲ, ಆವಾಗ ಆ ಮಗಳನ್ನು ಏನು ಮಾಡ್ರಿ ಅಂತಂದ್ರೆ ಶ್ರೇಷ್ಠ ಮಿತ್ರರ ಹಾಗೆ. ಇವತ್ತು ಇಷ್ಟೆಲ್ಲ ದುರ್ಘಟನೆಗಳು ಯಾಕೆ ಆಗ್ತಾ ಇದಾವೆ ಹೇಳ್ರಿ? ನಾವು ದಾರಿ ಕಾಯ್ತಿರ್ತೀವಿ. ನಮ್ಮ ಹುಡುಗಿ ಕಾಲೇಜ್ಗೆ ಹೋಗೈತಿ, ನಮ್ಮ ಹುಡುಗ ಕಾಲೇಜ್ಗೆ ಹೋಗ್ಯಾನ, ಇವತ್ತು ಬರ್ತಾನ ಸಂಜೆಗೆ ಅಂತ ತಿಳ್ಕೊಂಡು ನಾವು ದಾರಿ ಕಾಯ್ತಿರ್ತೀವಿ. ಅವು ಆ ಕಡೆ ಹೋತಾವ, ಬಂದೇ ಇಲ್ಲ. ಇನ್ನೂ ಭಾಳ ಮನ್ಯಾಗ ಇನ್ನೂ ದಾರಿ ಕಾಯಕತ್ತಾರೆ. ಯಾಕೆ ಹೇಳ್ರಿ? ಅವರ ಜೊತೆ ನೀವು ಮಿತ್ರತಾ ಮಾಡಲಿಲ್ಲ,
ಪುತ್ರಂ ಮಿತ್ರಂ ವದಾಚರೇ. ಮಿತ್ರ ಅಂದ್ರೆ ಹೆಂಗಿರ್ತದ ಹೇಳ್ರಿ? ಮಿತ್ರ ಅವನಿಗಂತಾರ್ರಿ, ಆ ಯಾವುದೂ ಮುಚ್ಚಿಡುವಾಕ ಬರಂಗಿಲ್ಲ ಅವನ ಹತ್ರ. ಒಂದು ವಿಷಯ ಅವನಿಂದ ಮುಚ್ಚಿಡಾಕ ಬರಂಗಿಲ್ಲ. ಅಂಥ ಅವನಿಗೆ ಮಿತ್ರ ಸಖ ಅಂತ ಕರೀತಾರೆ. ಅಂಥ ಸಖತ್ವ ಪ್ರೇಮ ಮಕ್ಕಳದು ಮತ್ತು ತಂದೆ ತಾಯಿಯರದು ಆಗಿರಬೇಕು. ಅವಾಗ ಏನೇ ಹೊರಗೆ ಏನೇ ಘಟನಾ ಘಟಿಸೇವಂತಂದ್ರೂ ಕೂಡ ಆ ಮಗಳು ಬಂದು ತನ್ನ ತಾಯಿ ಮತ್ತು ತಂದೆ ಆಗಿರ್ತಕ್ಕಂಥವ್ರಿಗೆ ಹೇಳ್ತಾಳೆ, ಇವತ್ತಿನ ದಿವಸ ನನ್ನ ಜೊತೆ ಹಿಂಗಾಯಿತು ಅಂತ ತಿಳ್ಕೊಂಡಾಕಿ ಎಲ್ಲವನ್ನು ಮುಚ್ಚಿ ಮರ್ಯಾದೆ ಇರಲಾರ್ದನೆಲ್ಲ ಹೇಳಿಬಿಡ್ತಾಳೆ. ಅದು ಪ್ರೇಮ. ಇಲ್ಲಿ ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣಿಗೆ ಪತ್ನಿಗೆ 12 ವರ್ಷದ ನಂತರ ಮಗು ಆಗೈತಿ. ಅದಕ್ಕೊಬ್ಬ ಇಬ್ರು ಕೂಡಿ ಊರಾಗಿನವ್ರಿಗೆಲ್ಲರಿಗೆ ಕರೆದು ಅವರು ಒಂದು ಸುಂದರವಾದ ನಾಮಕರಣ ಇಟ್ಟರು, ಗುಣನಿಧಿ ಅಂತ. ಗುಣನಿಧಿ ಗುಣನಿಧಿ ಅಂತ ಹೆಸರು ಇಟ್ಟರು. ಆ ಬಾಲಕ ಹಂಗ ದೊಡ್ಡದಾಕು ಅಂತ ಬಂತು. ಆ ದೀಕ್ಷಿತನ ಏನು ಧರ್ಮಪತ್ನಿ ಇದ್ದಳಲ್ಲ, ಏನು ಮಾಡಿದಳು ಅಂತಂದ್ರೆ ಆಕಿ ಒಂದೆರಡು ತಪ್ಪುಗಳನ್ನು ಮಾಡಿದಳು. ಎಂಥ ತಪ್ಪುಗಳು ಅಂದ್ರೆ, ಬಹಳ ವರ್ಷದ ನಂತರ ನನಗೆ ಮಗ ಆಗೈತಿ. ಮೋಹ. ನೀವು ಮಾಡ್ತೀರಲ್ಲ, ನಿಮ್ಮ ಮನೆಯವ್ರು ಅಂತಿರ್ತಾರೆ, ಅದಕ್ಕೆ ಒಂದಿಟ್ಟು ಒಯ್ದು ಯಡಿಯೂರು ಮಠದಾಗ ಇಡೂನು ಅಂತ ಅಂತಾರೆ ಅವರು. ನೀವೇನಂತೀರಿ? ಅಲ್ರವ ಬ್ಯಾಡ್ರಿ, ಇವ್ಲಕ್ಕೆ ಒಂದೇ ಅದ. ನೀವೇನು ಮಾಡ್ತೀರಿ ಮನೆಯೊಳಗೆ ವ್ಯವಸ್ಥೆ? ನಿಮ್ಮಿಂದ ಏನು ವ್ಯವಸ್ಥೆ ಮಾಡೋಕ್ಕಾಗಲ್ಲ. ನಾನು ನೋಡಕತ್ತೀನಿ, ಈಗ ಬಂದ ನಡೆದು ಇವತ್ತಿನ 3ನೇ ದಿವಸ ಐತಿ. ಈ ಹಿಂದೂ ಬಂದು ಹೋಗೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳ ಹಾಗೆ ಸಾಕುವಂಥ ಒಬ್ಬರ ಶ್ರೇಷ್ಠ ಜಗದ್ಗುರುಗಳು. ಮುಂಜಾನೆ 200 ಹುಡುಗರು, ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಒಬ್ಬರನ್ನು ಬಿಡಂಗಿಲ್ಲ ಅವರು. ಎಲ್ಲರಿಗೆ ಬಂದವರಿಗೆ ಹಿಂಗೆ ಕೈ ಮಾಡ್ತಾರೆ, ತಗೊಂಡಿಲ್ಲಪ್ಪ ಅಂತ ಕೇಳ್ತಾರೆ. ಇಷ್ಟು ಮಾತ್ರ ಹೃದಯ ಸಂಪನ್ನರಾಗಿರ್ತಕ್ಕಂಥ ಜಗದ್ಗುರುಗಳು. ನಮ್ಮ ಮನೆಯೊಳಗೆ ಒಂದಿಷ್ಟು ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗಬಹುದು ಟೈಮ, ಆದ್ರೆ ಪಾಠಶಾಲೆಯೊಳಗೆ ನಾ ಎಂದು ನೋಡೇ ಇಲ್ಲ. ಆ ಟೈಮಿಗೆ ಗಂಟೆ ಹೊಡಿತಾರ, ಟೈಮಿಗೆ ತಾಟ ತಗೊಂಡು ಕೂತಿರ್ತಾವ ಹುಡುಗರು, ಟೈಮಿಗೆ ಪ್ರಸಾದ ತೋತಾವ, ಟೈಮಿಗೆ ಮಂತ್ರ ಅಂತಾರ. 24 ಒಟ್ಟು ಒಂದು 8 ತಾಸನ 6 ತಾಸು ಮಲ್ ಕೂತಿರ್ಬೇಕ್ರಿ ಹುಡುಗರು. ಇವು ವರ 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 ಒದರಿದ್ದು ತಾಳಿ ಹೊಳ್ರಿ. ಅದು ಏನು ಮಾಡ್ಯಾರ್ರಿ ಸನ್ನಿಧಿಯವರು, ಅವರು ಗುರುಕುಲ ಮಗ್ಗಲ್ಕ ನಮ್ಗೆ ರೂಮ್ ಕೊಟ್ಟಾರ. ಮುಂಜಾನೆ 7 ಪೂರ್ವದೊಳಗೆ ಇವರು ಮಂತ್ರ ಶುರು ಆಗ್ಬಿಡ್ತಾವ. ನನ್ನ ಮಂತ್ರ ನಮ್ಮ ಕಿವಿಯಾಗಿ ಬೀಳ್ತಾವ. ನಾನು ಅನ್ನಿಸ್ತದೆ, ಎಲ್ಲಿಯಪ್ಪ ಕೈಲಾಸದಾಗಿದ್ದೀನಿ ನಾ ಇವತ್ತು. ಇಷ್ಟು ಆನಂದವಾಗಿರ್ತಕ್ಕಂಥ ವಾತಾವರಣ ಯಡೂರು ಮಠ ಸಂಸ್ಥಾನದಲ್ಲಿ ಅದ ಅಂತಂದ್ರೆ ಬಹಳ ಬಹಳ ಪುಣ್ಯ ಮಾಡಿ ಬಂದಿರಿ ನೀವು. ಆ ಮಗುವನ್ನ ಆಕಿ ಏನು ಮಾಡ್ತಾಳಂತಂದ್ರೆ ಬಹಳ ವ್ಯಾಮೋಹದಿಂದ ಬೆಳೆಸಿ ಬಿಡ್ತಾಳ. ಯಜ್ಞದತ್ತ ದೀಕ್ಷಿತ ಅಂತಕ್ಕಂಥ ಬ್ರಾಹ್ಮಣ ಹುಡುಗನ ತಂದೆ ಏನಂತಾನ, ಅಷ್ಟು ಪ್ರೀತಿ ಮಾಡಬೇಡ, ಹುಡುಗ ವಾಯ ಹೋದತ್ತು, ಸುಮ್ಮನಿರ್ರಿ ನೀವು ಅಂತಳಕಿ. ಸುಮ್ಮನಿರ್ರಿ. ಆ ಬ್ರಾಹ್ಮಣ ದೇವತನಿಗೆ ಏನು ಅನಿಸ್ತಿತ್ತು ಅಂದ್ರೆ, ನನ್ನ ಮಗ ಒಬ್ಬ ದೊಡ್ಡ ಪಂಡಿತನಾಗಬೇಕು, ನನ್ನ ಮಗ ಒಬ್ಬ ದೊಡ್ಡ ವೇದ ಕಲಿಬೇಕು, ನನ್ನ ಮಗ ಒಬ್ಬ ದೊಡ್ಡ ಜ್ಯೋತಿಷ್ಯಗಾರನಾಗಬೇಕು ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಅವನ ಎಲ್ಲೆಲ್ಲೋ ಒಯ್ದಿಡ್ತಿದ್ದ. ಆದ್ರೆ ಒಯ್ದಿಡುವಂಥ ಸಂದರ್ಭದೊಳಗೆ ಆಕೆ ಪತ್ನಿ ಏನಿದ್ದಳಲ್ಲ, ಅಂದ್ರೆ ಆ ಹುಡುಗನ ತಾಯಿ ಅಡ್ಡ ಬಂದು ಬಿಡುತ್ತಿದ್ದಳು. ಎಲ್ಲಿ ಇಡಂಗಿಲ್ರಿ, ಇಲ್ಲೇ ಇರಲಿ ಅಂತಿದ್ದಳು ಆಕೆ. ಹಂಗೂ ಹಿಂಗೂ ಮಾಡಿ ಒಟ್ಟು ಪ್ರೇಮದಿಂದ ಆ ಹುಡುಗ 15-16 ವರ್ಷದ ಹುಡುಗ ಆಯಿತು. ಅವ ಏನು ಕಲಿಬೇಕಂತ ಇಚ್ಛೆ ಪಟ್ಟಿದ್ನಲ್ಲ, ಕಲಿಸ್ಬೇಕಂತೇಳಿ ಅವನ ತಂದೆ ಅದನ್ನು ಕಲಿಸಕ್ಕೆ ಆಗಲೇ ಇಲ್ಲ. ಅವ ಏನು ಕಲಿತ ಅಂದ್ರೆ, ಯಜ್ಞದತ್ತ ದೀಕ್ಷಿತ ಅಂತಕ್ಕಂಥ ಬ್ರಾಹ್ಮಣ ದೇವತಾ ಶ್ರೇಷ್ಠವಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿ ಇಷ್ಟೆಲ್ಲ ನಾಮವನ್ನು ಹೆಸರನ್ನು ಗಳಿಸಿದ್ರು ಅದರ ವಿಪರೀತವಾಗಿ ಗುಣನಿಧಿ ವಿಪರೀತ ಅಂದರೆ ಕಳ್ಳತನ ಮಾಡೋದು, ಸುಳ್ಳುತನ ಹೇಳೋದು, ವೇದ ಕಲಿಲಾರದೆ ಎಲ್ಲರೇ ಹೋಗಿ ಜಗಳ ಹಚ್ಚೋದು, ಇಂಥ ಒಂದು ಕೆಟ್ಟ ಚಟಗಳನ್ನು ಮದಿರಾಪಾನ ಮಾಡೋದು, ಇದನ್ನೆಲ್ಲ ಮಾಡ್ಕೋಂತ ಅವ ದೊಡ್ಡವಾಗಿದ್ದ. ಅದನ್ನೇ ಮಾಡ್ಕೊಂತ ಹೊರಟ ಒಂದು ದಿವಸ ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ದೇವತಾ ಆ ರಾಜ ಕರೆಸಿದ್ದ. ಆ ರಾಜನ ಹತ್ರ ಹೋಗಿ ಜ್ಯೋತಿಷ್ಯವನ್ನು ಹೇಳಿ ವಾಪಸ್ ಬರಬೇಕಾದ್ರೆ ಆ ರಾಜಮುದ್ರದ ಉಂಗುರವನ್ನು ಅವನಿಗೆ ಭೇಟಿಯನ್ನಾಗಿ ಕೊಟ್ಟಿದ್ರು. ಯಾರಿಗೆ? ಅವರ ತಂದೆಯವರಿಗೆ, ದೀಕ್ಷಿತ್ ಅಂತಕ್ಕಂಥ ಬ್ರಾಹ್ಮಣರಿಗೆ. ಅದನ್ನು ತಂದು ಬಹಳ ಖುಷಿಯಿಂದ ತನ್ನ ಹೆಂಡತಿಯ ಕೈ ಒಳಗೆ ಕೊಡ್ತಾನೆ. ಧರ್ಮ ಪತ್ನಿಯ ಕೈ ಒಳಗೆ ಕೊಡುವುದನ್ನು ಆ ಗುಣನಿಧಿ ನೋಡ್ತಾನೆ. ಆ ಉಂಗುರವನ್ನು ತೆಗೆದಿಡುವಂತ ತಿಳ್ಕೊಂಡು ಕೊಡುತ್ತಿರುವಂತಹ ಸಂದರ್ಭದೊಳಗೆ ಆ ನೋಡ್ತಾನ, ಆಕೆ ಎಲ್ಲಿ ಇಟ್ಟಿದ್ದಳನ್ನ ನೋಡ್ತಾನ. ಅವರವ್ವ ಎಲ್ಲಿ ಇಟ್ಟಿದ್ದಾರಲ್ಲ ಅದನ್ನೆಲ್ಲ ನೋಡ್ತಾನ. ಅವ್ರು ಆ ಕಡೆ ಹೋಗನ ಅದನ್ನು ತಗೊಂಡು ಹೊರಗೆ ಹೋಗಿ ಜುಗಾರ ಆಡಿ ಅದನ್ನು ಸೋತು ಬಿಡ್ತಾನೆ. ರಾಜಮಹಲದಿಂದ ವಾಪಸ್ ಬರುವಂತ ಸಂದರ್ಭದೊಳಗೆ ಯಾವದನ್ನು ಗೆದ್ದಿರ್ತಾನಲ್ಲ ಆ ಉಂಗುರ ಕೈಯೊಳಗೆ ಹಾಕ್ಕೊಂಡು ಅವ ದಾರಿ ಒಳಗೆ ನಡೆದಿರ್ತಾನ. ಅವಾಗ ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ಕೇಳ್ತಾನ, ಈ ಉಂಗುರ ನಿನ್ನ ಕೈಯೊಳಗೆ ಹೆಂಗೆ ಬಂತು ಅಂತ. ಅವ ಮುಚ್ಚು ಮರ್ಯಾದೆ ಇರಲಾರ್ದು ಹೇಳಿಬಿಡ್ತಾನವ. ಇಲ್ಲಿ ತನಕ ಭಾಳ ದೂರಿನವರಿಂದ ಕೇಳಿರ್ತಾನ, ನನ್ನ ಮಗ ಕೆಟ್ಟವಾಗ್ಯಾನ ಅಂತ ತಿಳ್ಕೊಂಡು. ಆದ್ರೆ ಅದೇ ಊರವ ಒಬ್ಬ ಹೇಳ್ತಾನ, ಅಲ್ಲ ಇದು ಉಂಗುರ ನನ್ನ ಕೈಯೊಳಗೆ ಹೆಂಗೆ ಬಂದದಂತ ಕೇಳ್ತೀರಿ, ಇದೇನು ಭಾಳ ದೊಡ್ಡ ವಿಷಯ ಅಲ್ಲ, ಹೇಳ್ಬಿಡ್ತೀನಿ ತಗೋರಿ ಅಂದವ. ನಿಮ್ಮ ಮಗ ಏನದನಲ್ಲ ಗುಣನಿಧಿ, ಅವ ನಿನ್ನ ಬಂದಿದ್ದ ನನ್ನ ಜೊತೆ ಇಸ್ಪೆಟ್ ಆಡ್ಯಾನ, ಜುಗಾರ ಆಡಿ ಆ ಉಂಗುರ ಸೋತ್ ಬಿಟ್ಟಾನ. ಅದೇ ನನ್ನ ಕೈಯೊಳಗೆ ನಾ ಗೆದ್ದಿನಂತ ತಿಳ್ಕೊಂಡು ಹಾಕೊಂಡು ತಿರ್ಗಾಡಕತ್ತೀನಿ ಅಂತ. ಬಹಳ ದುಃಖ ಆಯ್ತು ಅವನಿಗೆ. ಉಂಗುರ ಸೋತಿದ್ದಕ್ಕಲ್ಲ, ಇವ ಒಂದಿಷ್ಟು ಎಂದೂ ಇಂಥ ಮಾತುಗಳನ್ನು ಕೇಳಾರ್ದವ. ಅವಾಗ ಅವನಿಗೆ ದೇವರಲ್ಲಿ ಪುನಃ ಪ್ರಾರ್ಥನೆ ಮಾಡ್ತಾನಲ್ಲಪ್ಪ, ದೇವರ ನಿನಗೆ ನಾ ಕೊಡು ಅಂತ ಕೇಳ್ಕೊಂಡಿದ್ದೆ ತಪ್ಪಾಯ್ತೇನು ಅಂತ. ನಿನಗೆ ನಾನು ಮಗು ಕೊಡು ಅಂತ ತಿಳ್ಕೊಂಡು ಕೇಳಿದ್ದೆ ದೊಡ್ಡ ತಪ್ಪಾಯ್ತೇನು, ಕೊಡೋದು ಕೊಟ್ಟಿದ್ದಿ, ಇಂಥದ್ದು ಯಾಕೆ ಕೊಟ್ಟಿ ಅಂತಂದ. ಇಂಥದ್ದು ಯಾಕೆ ಕೊಟ್ಟಿ? ಅದಕ್ಕೆ ಯಾರಿಗಾರ ಮಕ್ಕಳಾಗಿಲ್ಲ ಅಂದ್ರೆ ದುಃಖ ಪಡಬೇಡ್ರಿ. ನಿಮಗೆ ಮುಂದೆ ಕೆಟ್ಟದ್ದು ಆಗಬಾರ್ದಂತ ತಿಳ್ಕೊಂಡು ನಿಮಗೆ ಹಂಗ ಇಟ್ಟಿರ್ತಾನವ. ಗುಣನಿಧಿಯ ಹೀಗೆ ವರ್ತನೆಯನ್ನು ನೋಡಿ ಅವ ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ಭಾಳ ದುಃಖ ಆಗ್ತದೆ. ಅದೇ ಮನಸ್ಸಿನಿಂದ ಹಿಂಗೆ ಮುಖದ ಮೇಲೆ ಹೇಳಿಬಿಡ್ತಾರಲ್ಲ, ದೊಡ್ಡ ಜ್ಞಾನಿ ಅವ, ಪ್ರಸಿದ್ಧಿ ಆಗಿರ್ತಕ್ಕಂಥ ಗುಣನಿಧಿ. ಇವ ಕೆಟ್ಟದೊಳಗೆ ಪ್ರಸಿದ್ಧಿ ಆದ, ಅವ ಚಲೋದ್ರೊಳಗೆ ಪ್ರಸಿದ್ಧಿ ತಗೊಂಡಿದ್ದ. ನನ್ನ ಮಗ ಹಿಂಗಾದಲ್ಲ ಅಂತ ತಿಳ್ಕೊಂಡು ನಾನು ಅವನಿಗೆ ಒಳ್ಳೆಯ ಮಾರ್ಗವನ್ನು ಹಿಡಿಸಲಾಕ ಸಾಧ್ಯ ಆಗಲಿಲ್ಲ. ನನ್ನ ಮಗನ ಅವನಿಂದ ನನ್ನ ಹೆಸರು ಕೆಡ್ಕೊಂತ ಬರಕತ್ತದಲ್ಲ ಅಂತ ತಿಳ್ಕೊಂಡು ಮನುಷ್ಯನೊಳಗೆ ಆಘಾತ ಆಯ್ತು ಅವನಿಗೆ. ಮನ್ಯಾಗ ಹೋದವನ ಹಾಸಿಗೆನೇ ಹಿಡ್ದ. ಅವಾಗ ಅವಳ ತಾಯಿಗೆಲ್ಲ ಇದನ್ನು ಗುರುತಾಗಕತ್ತು. ಯಾವಾಗ ಅವರು ಹೊಡೆಯಾಕ ಬರ್ತಿದ್ರು, ಹೇಳಾಕ ಬರ್ತಿದ್ರು, ಕೇಳಾಕ ಬರ್ತಿದ್ರು, ಅವಾಗ ತಾಯಿಯಾಗಿರ್ತಕ್ಕಂಥವ್ರು ನಡಬರಕ್ಕೆ ಬರ್ತಿದ್ಳು. ಹೊಡಿಬ್ಯಾಡ್ರಿ ಅಂತಿದ್ದಳಿಕೆ. ಈಗಲೂ ನೀವು ಮಾಡ್ತೀರಿ ಒಳಗೊಬ್ಬ. ನಿಮ್ಮ ಮಕ್ಕಳನ್ನು ಸುಧಾರಿಸ್ಬೇಕು ಅಂತ ತಿಳ್ಕೊಂಡು ತಂದೆ ಆಗಿರ್ತಕ್ಕಂಥವು ಭಾಳ ಮುದ್ದಾಗಿ ಮಾಡಂಗಿಲ್ಲ. ಒಂದಿಷ್ಟು ತಾಡನೆಯನ್ನು ಮಾಡಿ ಹೇಳಾಕ ಬಂದಾಗ ತಾಯಂದಿರು ಬಂದು ಹೊಡಿಬ್ಯಾಡ್ರಿ ಅಂತ ತಿಳ್ಕೊಂಡು ಹೇಳ್ತಿರಲ್ಲ, ಒಂದೆರಡು ಹೊಡಿ ಕೊಡ್ಬೇಕ್ರಿ. ಅವಾಗ ಒಂದೆರಡು ಕೊಟ್ಟಾಗ ಚಲೋ ಆಗು. ಅದನ್ನೆಲ್ಲ ತಾಯಿಗೆ ತಿಳಿತು. ಯಜ್ಞದತ್ತ ದೀಕ್ಷಿತ ಬ್ರಾಹ್ಮಣ ದೇವತಾ ಏನು ಮಾಡ್ದ ಅಂತಂದ್ರೆ, ಹಾಸಿಗೆ ಹಿಡ್ದ. ಧರ್ಮ ಪತ್ನಿ ಆಗಿರ್ತಕ್ಕಂಥವಳು ನೋಡ್ತಾಳ. ಅವನಿಗೆ ಎದರದು ಕಡಿಮೆ ಅವನಿಗೆ ಬೀಳು ಕೊಡ್ತಿರ್ಲಿಲ್ಲ. ಗುಣನಿಧಿಗೆ ಏನೇನು ಬೇಕೆಲ್ಲ ಗಂಡನಿಗೆ ಕದ್ದು 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 ಅವನಿಗೆ ಉಣಿಸೋದು ತಿನ್ನಿಸೋದು ಎಲ್ಲ ಮಾಡ್ತಿದ್ದಳು. ಗುಣನಿಧಿಗೆ ಇದರ ಅರ್ಥನೇ ತಿಳಿಲಿಲ್ಲ.
ಹೀಗೆ ಮಾಡ್ತಿರುವಂಥ ಸಂದರ್ಭದೊಳಗೆ ವ್ಯಾಧಿಯಿಂದ ಗ್ರಸಿತನಾಗಿ ಅವ ಏನು ಮಾಡಿದ, ಒಂದು ದಿವಸ ಮನಸ್ಸಿನೊಳಗೆ ಅದೇನು ಮನಿ ಮಾಡಿ ಕುಂತಿತ್ತಲ್ಲ, ನನ್ನ ಮಗ ಕೆಟ್ಟ. ಈಗಲಾದರೂ ಕೂಡ ಭಾಳ ಜನ ಅದಾರ ಇಂಥವ್ರು. ಪ್ರತಿಯೊಬ್ಬರು ಮನೆಯೊಳಗೆ ಗುಣನಿಧಿ ಹುಡುಕಿದ್ರೆ ಸಿಗುತ್ತಾನೆ. ಪ್ರತಿಯೊಬ್ಬರು ಮನ್ಯಾಗ ಗುಣನಿಧಿ ಅದಾನ. ಕುಡ್ಯಾವ, ಆಡಾವ, ಹೋಗಾವ, ಹೋದವ ಯಾವಾಗ ಬರ್ತಾನೆ ಹೇಳಾರ್ದವ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ಚಿಕಿತ್ಸೆಯ ಕುಡಿಯಲಿ ತಂದೆ ಬಂದು ತಿರುಗಾಡಿ. ಚಿಕಿತ್ಸೆಯ ಕುಡಿಯಲಿ ತಂದೆ ಬಂದು ತಿರುಗಾಡಿ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ತಂದೆ ತಾಯಿ ಮಾತು ಊರೋಳು ದೊಡ್ಡವರ ಮಗನಾಗಿ ಹುಟ್ಟಿದಿ. ಊರೋಳು ದೊಡ್ಡವರ ಮಗನಾಗಿ ಹುಟ್ಟಿದಿ. ಕೀಳ ಬುದ್ಧಿಯೋಳು ನೀವೇರಿ. ಕೀಳ ಬುದ್ಧಿಯೋಳು ನೀವೇರಿ. ಮನೆತನದ ಮರ್ಯಾದೆ ಕೈಯಾಗಿ ಮುಗಿದಿ. ಮನೆತನದ ಮರ್ಯಾದೆ ಕೈಯಾಗಿ ಮುಗಿದಿ. ಎಂತವರ ಬಾಟಿದೆ ಎಂತವರ ಬಾಟಿದೆ ಎಂತವ ಹೋಗಿದೆ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ಯಾಕೋ ತಮ್ಮ ಹೀಗ್ಯಾಗ ನಡೆಸಿರಿ ಚಟ ಚಟ ಕಲಿಬಿರಿ. ಚಿಕಿತ್ಸೆಯ ಕುಡಿಯಾಗಿರಿ ತಂದೆ ಬಂದು ತಿರುಗಾಡಿ. ಚಿಕಿತ್ಸೆಯ ಕುಡಿಯಾಗಿರಿ ತಂದೆ ಬಂದು ತಿರುಗಾಡಿ. ಮರ್ಯಾದರ ಮನೆ ಮುಂದಿರಲು ಮರ್ಯಾದರ ಮನೆ ಮುಂದಿರಲು ಮಂದಿರ ನೋಡುತ್ತಿದ್ದೆ. ಯಾಕೆ ತಮ್ಮ ಹಿಂಗ್ಯಾಕ ನಡೆಸಿದಿ, ಯಾಕೋ ತಮ್ಮ ಹಿಂಗ್ಯಾಕ ನಡೆಸಿದಿ. ಜೋರಾಗಿ ಹೊಡ್ರಿ, ಜೋರಾಗಿ. ಇಂಥ ಒಬ್ಬ ಕೆಟ್ಟ ಮಗ ಅವೆಂದೂ ದೇವರ ಮನೆಗೆ ಹೋಗಿಲ್ಲ, ದೇವರ ಗುಡಿಗೆ ಹೋಗಿಲ್ಲ, ಧರ್ಮವನ್ನು ಬೆಳೆಸಿಲ್ಲ, ಏನು ಮಾಡಿಲ್ಲ. ಇದನ್ನೆಲ್ಲ ನೋಡಿ ಕೇಳಿ ಅವರ ತಂದೆ ಆಗಿರ್ತಕ್ಕಂಥ ವ್ಯಾಧಿಯಿಂದ ಬೀಳ್ತಾನ ನೆಲಕ್ಕೆ. ಹಿಂಗೇ ಹಲವಾರು ದಿವಸ ಹೋದ ಮ್ಯಾಗ ನೋಡ್ರಿ, ಅದಕ್ಕೆ ಹೇಳ್ತಾರೆ ನೋಡ್ರಿ, ನಮ್ಮಪ್ಪ ಇನ್ನೂ ಓದ್ತಿತ್ತಿಲ್ರಿ, ಈ ಮಗನಿಂದೆ ಹೋದ್ರಿ ಅಂತ ಕೆಲವರು ಮಾತಾಡ್ತಿರ್ತಾರೆ. ಇವ ಹಾನಲ್ರಿಮ್ಮ, ಇವನಿಂದೆ ಎಲ್ಲ ಆಯ್ತು ಇದು ಅಂತ ಕೆಲವರು ಮಾತಾಡ್ತಿರ್ತಾರೆ. ಹಂಗೇನಾಯಿತು ಅಂದ್ರೆ ಆ ಮನುಷ್ಯನೊಳಗೆ ಏನು ತಗೊಂಡಿದ್ದಲ್ಲ ನಾವು ಶಬ್ದ, ಕಳ್ಳದನ ಅಂತ ತಿಳ್ಕೊಂಡು, ಸುಳ್ಳದನ, ಕಳ್ಳದನ, ಕೆಟ್ಟಮದನ ಅಂತ ತಿಳ್ಕೊಂಡೇನು ಅದರ ಅವನ ಹೆಸರೇನಿಟ್ಟಿದ್ದ ಗುಣನಿಧಿ. ಇದು ಅವಗುಣ ಇತ್ತಿದು. ಹಿಂಗೆಲ್ಲ ವಿಚಾರ ಮಾಡ್ಕೊಂತ ಅನ್ನ ತ್ಯಾಗ ಮಾಡ್ದ, ಜಲ ತ್ಯಾಗ ಮಾಡ್ದ, ಎಲ್ಲ ಮಾಡಿ ಏನು ಮಾಡ್ದ ಅಂದ್ರೆ ಒಂದು ದಿವಸ ಜೀವ ಬಿಟ್ಟ. ಆವಾಗ ಧರ್ಮ ಪತ್ನಿ ಆಗಿರ್ತಕ್ಕಂಥವಳಿಗೆ ತಿಳಿತು, ಎಲ್ಲಿವರೆಗೆ ಸೌಭಾಗ್ಯ ಇತ್ತು ಅಲ್ಲಿವರೆಗೆ ಅದರ ಕಿಮ್ಮತ್ತಿರಲಿಲ್ಲ ಆಕೆಗೆ. ಆವಾಗ ದೇವರ ಆ ಸೌಭಾಗ್ಯ ಕಳ್ಕೊಂಡ ಮ್ಯಾಗ
ಅವಾಗ ಊರನವ್ರೆಲ್ಲರೂ ಮಾತಾಡಕ್ಕೆ ಶುರು ಮಾಡಿದ್ರು, ಹೇ ಗುಣನಿಧಿ, ನಿನ್ನಿಂದ ನಿಮ್ಮಪ್ಪ ಹೋದ, ನಿನ್ನಿಂದ ಒಬ್ಬ ಪಂಡಿತನನ್ನು ನಾವು ಕಳ್ಕೊಂಡಿವಿ. ಅವಾಗ ಅವರವು ಅಂತಾಳ, ಹೌದಲ್ಲ, ನಾನು ಕೂಡ ನಿನ್ನ ಪ್ರೇಮದೊಳಗೆ ಬಿದ್ದು, ಮಗನ ಪ್ರೇಮದೊಳಗೆ ಬಿದ್ದು ನನ್ನ ಸೌಭಾಗ್ಯವನ್ನು ನಾನು ನನ್ನ ಕೈಯಾರೆ ಕಳ್ಕೊಂಡೀನಿ. ಇಂದಿನಿಂದ ತಮ್ಮ, ನೀ ನನ್ನ ಮಗ ಅಲ್ಲ, ನಾ ನಿಮ್ಮ ಅವು ಅಲ್ಲ, ಈ ನನ್ನ ಇದೆಲ್ಲ ಊರ ಬಿಟ್ಟು ನೀ ಎಲ್ಲ ಬಿಟ್ಟು ನೀ ಎಲ್ಲರ ಹೋಗು ಅಂತ ಅವ್ವ ಜಾಡಿಸ್ಬಿಟ್ರು. ಒಮ್ಮೆ ನೀವು ಪ್ರೇಮ ಮಾಡುವಂಥ ವ್ಯಕ್ತಿಗೆ ಒಮ್ಮೆ ನೀವು ಹಿಂಗೆ ಅಂದುಬಿಟ್ರೆ ತಿಳ್ಕೊರಿ, ನಾ ಸತ್ರ ನೀ ಬರಬೇಡ, ನೀ ಸತ್ರ ನಾ ಬರಂಗಿಲ್ಲ, ಹೊಳ್ಳಿ ನನ್ನ ಮುಖ ನೋಡಾಕ ಬರಬೇಡ ಅಂತ ತಿಳ್ಕೊಂಡು ಅವರವ್ವ ತಾಯಿಯಾಗಿರ್ತಕ್ಕಂಥಕ್ಕೆ ಮಗನಿಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ, ಇವೆಲ್ಲ ಅವನಿಗೆ ವಿಷಯಗಳು ಹೊಸವಿದ್ದು. ಇದನ್ನೆಲ್ಲ ಕೇಳಿ ಅವನಿಗೆ ಏನಾಯ್ತು ಅಂದ್ರೆ ದಿಗ್ಭ್ರಮೆ ಆದಂಗೆ ಆಯಿತು. ಊರನವರೆಲ್ಲರೂ ಅವನಿಗೆ ಹೀಯಾಳ್ಸಕ್ಕೆ ಶುರು ಮಾಡಿದ್ರು. ಊರನವರೆಲ್ಲರೂ ಅವನಿಗೆ ಹೀಯಾಳ್ಸಕ್ಕೆ ಶುರು ಮಾಡಿದ್ರು. ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಮಣ್ಣು ಕೂಡ ಅವನಿಗೆ ಮಾಡಿಕೊಡ್ಲಿಲ್ಲ. ಎಲ್ಲರೂ ಹೀಯಾಳಿಸಿ ಅವನಿಗೆ ಏನು ಹೇಳಿದ್ರು ಅಂದ್ರೆ, ನೀ ಇಲ್ಲಿಂದ ಹೋಗು, ಎಲ್ಲರ ಹೋಗು, ಸಾಯ ಕಡೆ, ನಮ್ಮ ಮುಂದೆ ಇರಬೇಡ ಅಂತ ತಿಳ್ಕೊಂಡು ಎಲ್ಲರೂ ಅವನಿಗೆ ಹೊರಗೆ ಹಾಕಿದ್ರು, ಊರು ಹೊರಗೆ ಹಾಕಿದ್ರು. ಅವ ಭಾಳ ಪ್ರಸಿದ್ಧಿದ್ರಿ. ಯಾವ ಊರಾಗ ನೀರ ಅನ್ನ ಕೊಡ್ತಾರೆ ಅವನಿಗೆ. ಇವರಪ್ಪ ಎಷ್ಟು ಚಲೋದ್ರೊಳಗೆ ಪ್ರಸಿದ್ಧಿಯಾಗಿದ್ದ, ಅವ ಆಡೋರ್ಕಿಂತ 2 ಪಟ್ಟು ಕೆಟ್ಟದ್ರೊಳಗೆ ಪ್ರಸಿದ್ಧಿಯಾಗಿದ್ದ. ಹೆಂಗಿರ್ಬೇಕಾದ್ರೆ ಅವ ಒಂದು ವಿಚಾರ ಮಾಡ್ದ, ಕೆಟ್ಟ ಅನ್ನಿಸ್ತು ಅವನಿಗೆ. ಅವತ್ತಿನ ದಿವಸ ಕೆಟ್ಟ ಅನ್ನಿಸ್ತು, ನನ್ನಿಂದ ನನ್ನ ತಂದೆಯ ಜೀವ ಹೋಯ್ತಲ್ಲ. ಇಷ್ಟು ಪ್ರೀತಿಯಿಂದ ತುತ್ತು ಮಾಡಿ ಉಣಸಾಕಿ ತಾಯಿಗೆ ಕೂಡ ನಾನು ಅವ್ರಿಗೆ ಆಗಲಿಲ್ಲಲ್ಲ, ಆಕಿನೂ ಕೂಡ ನನಗೆ ಹೊರಗೆ ಹಾಕಿದಳಲ್ಲ ಅಂತ ಬಹಳ ದುಃಖ ಆಯ್ತು ಅವನಿಗೆ. ಹಿಂಗ ದುಃಖ ಮಾಡ್ಕೋಂತ ನಡೀತಾ ಹಂಗ ಒಂದು 20-25 ದಿವಸ ನಡೆಯಕ್ಕೆ ಶುರು ಮಾಡಿದ್ರಿ. ಯಾಕ ಅವನು ಎಲ್ಲಿ ಯಾರು ಗುರು ತಡೆಯಂಗಿಲ್ಲ, ಅಲ್ಲಿ ಹೋಗ್ಬೇಕಲ್ಲ. ಹಿಂಗ ನಡ್ಕೊಂತ ಹೋಗುತ್ತಿರುವಂಥ ಸಂದರ್ಭದೊಳಗೆ ನೀರಡಿಕೆ ಆಯಿತು, ಹಸಿವೆ ಆಯಿತು. ಯಾಕಂದ್ರೆ ತಾಯಿಯಾಗಿರ್ತಕ್ಕಂಥ ಎಂದೂ ಹಸಿವೆಯಾಗಿ ಗುರುತಾಕೊಟ್ಟಿರಲಿಲ್ಲ. ನೀರು ಹೆಂಗಿರ್ತಾವ ಗುರುತಾಕೊಟ್ಟಿರಲಿಲ್ಲ. ನೀರಡಿಕೆ ಆಗೋಕ್ಕಿಂತ ಮೊದಲ ನೀರು ಕೊಡ್ತಿದ್ದಳು, ಹಸಿವಾಗ್ಯದ ಅನ್ನೋಕ್ಕಿಂತ ಮೊದಲನ ತುತ್ತು ಮಾಡಿ ಹಾಕ್ತಿದ್ದಳು. ಅವನಿಗೆ ನೀರು ಗೊತ್ತಿಲ್ಲ, ಅನ್ನ ಗೊತ್ತಿಲ್ಲ. ಹಿಂಗ 25 ದಿವಸ ಹೋಯ್ತು. ಹಂಗ ನಡ್ಕೊಂತ ಹೋಗ್ತಿದ್ದ. ಯಾರು ಅನ್ನ ಹಾಕ್ತಾರೆ ಹೇಳ್ರಿ? ಕಾಲೊಳಗೆ ಏನಿಲ್ಲ, ಮುಳ್ಳು ಚುಚ್ಚಾವ, ಬಡದಾದ ಬಿದ್ದಾನ. 20-25-30 ದಿವಸ ಆತು. ಅವೇ ಬಟ್ಟಿ, ಅವೇ ಎಲ್ಲ ಹೊಲಸಾಗ್ಯಾವ. ಹಿಂಗೆ ಹೋಗ್ತಿರ್ಬೇಕಾದ್ರೆ ಅವನಿಗೇನು ಕಾಣಿಸ್ತದ ಅಂದ್ರೆ, ನಟ್ಟ ನಡಬರಕ ಅರಣ್ಯದೊಳಗೆ ಒಂದು ಸುಂದರವಾದ ಮಂದಿರ ಕಾಣಿಸ್ತದ ಅವನಿಗೆ, ಶಿವಾಲಯ. ಆವತ್ತಿನ ದಿವಸ ಶಿವರಾತ್ರಿ ಇತ್ತು. ಆ ಶಿವರಾತ್ರಿ ಇರೋದ್ರಿಂದ ಅಲ್ಲೆಲ್ಲರೂ ಏನು ಮಾಡಾಕತ್ತಿದ್ರು ಅಂದ್ರೆ, ಆ ಸಾಯಂಕಾಲದ ಸಮಯ, ತಿಂಗಳು ಶಿವರಾತ್ರಿ ಅಂತಿರಲಿಲ್ಲ ನೀವು, ಆ ಶಿವರಾತ್ರಿ ಇತ್ತು. ಆ ಅಕ್ಕಪಕ್ಕದ ಊರದವರೆಲ್ಲರೂ ಏನು ಮಾಡಿದ್ರು ಅಂತಂದ್ರೆ, ಎಲ್ಲ ಪ್ರಸಾದವನ್ನು ತಲೆ ಮ್ಯಾಗ ಹೊತ್ತುಕೊಂಡು ನೀರ, ಬಿಲ್ವ, ಪತ್ರಿ, ಪುಷ್ಪ, ಭಸ್ಮ ಎಲ್ಲವನ್ನು ತಗೊಂಡು ಭಜನಾ ಮಾಡ್ಕೊಂತ, ನಮ ಶಿವಾಯ ಓಂ ನಮ ಶಿವಾಯ, ಹರ ಹರ ಭೋಲೆ ನಮ ಶಿವಾಯ, ನಮ ಶಿವಾಯ ಓಂ ನಮ ಶಿವಾಯ, ಹರ ಹರ ಭೋಲೆ ನಮ ಶಿವಾಯ. ನಮ ಶಿವಾಯ ಓಂ ನಮ ಶಿವಾಯ, ಹರ ಹರ ಭೋಲೆ ನಮ ಶಿವಾಯ. गंगाधराय शिव गंगाधराय, हर घर भोले नमः शिवाय. हर घर भोले नमः शिवाय. जटाधराय शिव जटाधराय,
हर हर भोले नमः शिवाय। हर हर भोले नमः शिवाय, नमः शिवाय ओम नमः शिवाय। हर हर भोले नमः शिवाय। ಹಿಂಗೆ ಮಾಡ್ಕೊಂತ ಭಜನೆ ಮಾಡ್ಕೊಂತ ಅವರೆಲ್ಲರೂ ತಲೆ ಮ್ಯಾಗ ಬುಟ್ಟಿ ಹೊತ್ತುಕೊಂಡು ಎಲ್ಲ ತಗೊಂಡು ಹಿಂಗೆಲ್ಲ ಅನ್ಕೊಂತ ಎಲ್ಲಿಗೆ ಬಂದ್ರಿ? ಆ ಶಿವಾಲಯಕ್ಕೆ ಬಂದರು. ಭಾಳ ಜನ ಇದ್ರು ಅವರೆಲ್ಲ. ಅವರು ಬರುವುದನ್ನು ನೋಡಿ ಆ ಮಂದಿರದ ಮುಂದೆ ಒಂದು ಬೈನಿ ಗಿಡ ಇತ್ತು. ಆ ಗಿಡದ ತೆಳಗ ಕೂತ. ಯಾಕ ಕಳ್ಳದಾನ. ಯಾರು ಕಳ್ಳತನ ಮಾಡ್ತಾರ, ಸುಳ್ಳು ಹೇಳ್ತಾರ, ಅವ್ರಿಗೆ ಸ್ವತಃನೇ ಹೆದರಿಕೆ ಇರ್ತೈತಿ, ನಾನೇ ಕಳ್ಳದೇನೆ ಅಂತ ತಿಳ್ಕೊಂಡು. ಅದಕ್ಕೆ ಯಾರು ಹೊಡೆದು ಗಿಡದಾರ ಅಂತ ತಿಳ್ಕೊಂಡು ಅವ ಏನು ಮಾಡ್ದ, ಅಲ್ಲೇ ಕೂತ. ಅವೇನು ತಲೆ ಮ್ಯಾಗ ಏನು ಇಟ್ಕೊಂಡಿದ್ರಲ್ಲ ತಿನ್ನು ಪದಾರ್ಥ, ಅದನ್ನು ನೋಡಿ ಕುಂತ. ಇವರೆಲ್ಲರೂ ಬಂದರು, ಬಡ ಬಡ ಒಳಗೆ ಹೋದರು, ಪೂಜಾ ಮಾಡಿದ್ರು, ನೈವೇದ್ಯ ಅರ್ಪಣೆ ಮಾಡಿದ್ರು. ಎಲ್ಲ ಮಾಡಿ ನೈವೇದ್ಯ ಅರ್ಪಣೆ ಮಾಡಿ ಕೆಲವು ಜನರು ಹೋದರು, ಕೆಲವು ಜನರು ಜಾಗರಣೆ ಮಾಡುವ ಸಲುವಾಗಿ ನಮಃ ಶಿವಾಯ ಓಂ ನಮಃ ಶಿವಾಯ, ಹರ ಹರ ನಮಃ ಶಿವಾಯ. ಆ ಪೂಜೆ ಮುಗಿದ ಮ್ಯಾಗ ನೈವೇದ್ಯ ಅರ್ಪಣೆ ಮಾಡಿ ದೀಪ ಹಚ್ಚಿ ಆ ಹೊರಗೆ ಕುಂತವರು ಎಲ್ಲರೂ ಭಜನೆ ಮಾಡಾಕತ್ತಿದ್ರು. ಇದನ್ನೆಲ್ಲ ನೋಡ್ಕೊಂತ ಕುಂತಿದ್ದವ. ಅವಾಗ ಅವ್ರವ್ವ ನೆನಪು ಬತ್ತವನಿಗೆ. ಅವ್ರವ್ವ ದಿನ ಅಂತಿದ್ದಳು, ತಮ್ಮ ದೇವ್ರ ಗುಡಿಗೆ ಹೋಗ್ತಿರ್ಲಿಲ್ಲವ. ಈಗ ಅವ್ರವ್ವನ ನೆನಪು ಬರಾಕ ಶುರು ಮಾಡ್ತು. ನೋಡ್ತಾನ ತಾಯಿ ನೆನಪಾಗತ್ತದ. ಮಂದಿರದ ಹೊರಗದಾನ. ಆ ಎಲ್ಲ ಪೂಜೆಗಳನ್ನು ಬಹಳ ಸುಂದರವಾಗಿ ನೋಡ್ಕೊಂಡು ಬಂದ. ನೋಡಿ ಕುಂತ ಅವ ಏನು ವಿಚಾರ ಮಾಡಕತ್ತಿದ್ದಂದ್ರೆ, ಇವರೆಲ್ಲ ಭಜನೆ ಮಾಡಿ ಯಾವಾಗ ಹೋಗ್ತಾರ ಅದನ್ನಟ್ಟ ದಾರಿ ಕಾಯಕತ್ತಿದ್ದ. ಕೆಲವು ಜನರು ಹೋದರು, ಕೆಲವು ಜನರು ಭಜನೆ ಮಾಡಿ ಮಾಡಿ ಮಧ್ಯರಾತ್ರಿ ಒಳಗೆ ಒಂದಿಷ್ಟು ಅಲ್ಲೇ ಮಲ್ಕೋಬೇಕು ಅಂತ ತಿಳ್ಕೊಂಡು ಮಂದಿರದೊಳಗೆ ಮಲ್ಕೊಂಡ್ರು. ಇವ ಎಲ್ಲರೂ ಮನ್ಕೊಂಡಾರಂತ ತಿಳ್ಕೊಂಡು ಇವ ಸಾವಕಾಶ ಎದ್ದ. ಮೊದಲ 25-30 ದಿವಸಗಳಿಂದ ನಡ್ಕೊಂಡು ಬಂದಿದ್ದ ಶರೀರ, ಹೊಟ್ಟೆಯಾಗ ಏನೂ ಇರಲಿಲ್ಲ. ಇವ ಏನು ಮಾಡ್ದ, ಏನಾರ ತಿನ್ನಾಕ ಸಿಗ್ತದನಂತ ತಿಳ್ಕೊಂಡು ಮಂದಿರದಾಗ ಬಂದ. ಇಲ್ಲಿಂದ ನಾನೇನು ಹೇಳ್ತೀನಲ್ಲ ಸ್ವಲ್ಪ ಲಕ್ಷ ಕೇಳ್ರಿ. ಏನಾರ ತಿನ್ನಾಕ ಸಿಗ್ತದಂತ ತಿಳ್ಕೊಂಡು ಮಂದಿರದಾಗ ಬಂದ. ಅಲ್ಲಿ ಏನಾಗಿತ್ತು ಅಂದ್ರೆ, ಅದೇನು ದೀಪ ಉರಿತಿತ್ತಲ್ಲ ಭಾಳೊತ್ತಾಗಿತ್ತು, ದೀಪ ಆರಾಕ ಬಂದಿತ್ತು. ಕೆಟ್ಟ ಪಾಪಿಷ್ಟಿಮ ಗುಣನಿಧಿ ಏನು ಮಾಡ್ದ, ಒಳಗೆ ಬಂದವನ ದೀಪ ಆರಿಗೆರೆತ್ತಂತ ತಿಳ್ಕೊಂಡು ತನ್ನಲ್ಲಿರ್ತಕ್ಕಂಥ ಅಂಗವಸ್ತ್ರವನ್ನು ಹರಿದು ಅದನ್ನು ಬತ್ತಿ ಮಾಡಿ ಆ ಆರುವಂಥ ದೀಪಕ್ಕೆ ಏನು ಮಾಡ್ದ, ಒಂದಿಷ್ಟು ಬತ್ತಿ ಹಾಕದ. ಬತ್ತಿ ತಂದೇನು ಶಲ್ಯದೇನು ಹರಿದು ಬತ್ತಿ ಮಾಡಿ ಆರಬಾರ್ದಂತ ತಿಳ್ಕೊಂಡು ಆರುವಂಥ ದೀಪಕ್ಕೆ ಏನು ಮಾಡ್ದ, ಬತ್ತಿಯನ್ನಿಟ್ಟ. ಯಾಕಿಟ್ಟ? ಅಲ್ಲಿ ಏನದ ನೋಡು ಸಲುವಾಗಿಟ್ಟ. ಅದಕ್ಕೆ ನಿಮಗೆ ಹೇಳಿದೆ ಲಕ್ಷ ಕೊಡ್ರಿ ಅಂತೆ. ಅವ ಏನು ದೇವರಿಗೆ ಬಂದಿಲ್ರಿ. ಅವ ಒಳಗೆ ಎದಕ್ಕೆ ಬಂದಾನ ಅಂತಂದ್ರೆ, ನನಗೆ ಹಸಿವಾಗ್ಯದ, ಅಲ್ಲಿ ಏನಾರ ಆದೇನೋ ಅಂತ ತಿನ್ನಾಕಿಟ್ಟಾರೇನೋ ಅಂತ ನೋಡಬೇಕು. ಕತ್ಲಿ ಬಿದ್ದದ, ಏನು ಕತ್ಲಾಗ ಏನು ಕಾಣಿಸ್ತೈತಿ, ದೀಪ ಹಾರಾಕತ್ತದಂತ ತಿಳ್ಕೊಂಡು ಅಂಗವಸ್ತ್ರವನ್ನು ಹರಿದು ಆ ದೀಪಕ್ಕನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ದ. ಅವಾಗ ಬಗ ಅಂತ ಜೋಡದಾಗಿ ದೀಪ ಉರಾಕತ್ತು. ಆ ಮುಂದಿಟ್ಟಿರ್ತಕ್ಕಂಥ ಗೆಣಸ, ಹಣ್ಣು, ಹಂಪ್ಲ, ಉಂಡಿ ಎಲ್ಲ ಕಾಣಕ್ಕೆ ಶುರುವಾಯಿತು. ಇನ್ನೇನು ಕೈಯಾಗ ತಗೊಂಡ
ಗರ್ಭ ದೇವಸ್ಥಾನದಾಗಿದು. ಕೈಯಾಗ ತಗೊಂಡು ಹಿಂಗೆ ಹೊರಗೆ ಬರಬೇಕನ್ನೋದ್ರೊಳಗೆ ಚರ್ಗಿ ಕಾಲಿಗೆ ಹತ್ತಿ ಏನು ತಂಬಿಗಿತ್ತಲ್ಲ ಖಡಕ್ಕಂತ ಬಾರಿಸ್ತು. ಅವಾಗ ಹೊರಗೇನು ಅನ್ಕೊಂಡಿದ್ರಲ್ರಿ ಇವರೆಲ್ಲ, ಏ ಕಳ್ಳ ಬಂದಾನ ಯಾಕೆ ಇವಾಗ ಕಳ್ಳ ಇದ್ದಲ್ಲ, ಕಳ್ಳ ಬಂದಾನ ಅಂತ ತಿಳ್ಕೊಂಡು ಇಷ್ಟು ಓಡಾಡಿ ಬಂದು ಅವನ್ನ ಹಿಡಿದ್ರಿ. ಮೊದಲ ಬಡಕಲು ಶರೀರ ಆಗಿತ್ತು ಅದ್ರದ್ದು 20-30 ದಿವ್ಸನಾಗ ಹಿಡಿದು ಅದನ್ನ ಇನ್ನೂ ತಿಂದಿರ್ಲಿಲ್ಲವ. ಹಿಡಿದು ಬಡದು ಜೋರಾಗಿ ಹಿಂಗೆ ಧಕ್ಕಿ ಹೊಡೆದ್ರು. ಅವನ ಮೆಲಕ್ಕೆ ಹೋಗಿ ಆ ಗುಡಿಯಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಕಂಬಕ್ಕೆ ಬಡಿತು. ಆ ದೇವಾಲಯದೊಳಗನ ಅವ ಏನು ಮಾಡ್ದ ಅಂತಂದ್ರೆ ತನ್ನ ಜೀವ ತ್ಯಾಗ ಮಾಡಿಬಿಟ್ಟ. ತ್ಯಾಗ ಆಯ್ತು ಅವನ ಜೀವನ. ಅಲ್ಲಿ ಯಮಧರ್ಮ ಬರಲಿಲ್ಲ, ಶಿವದೂತಗಳು ಬಂದರು. ಅಷ್ಟೊತ್ತಿಗೆ ಯಮಧರ್ಮನೂ ಕೂಡ ಬಂದ. ಅವಾಗ ಶಿವದೂತರಿಗೆ ಯಮಧರ್ಮ ಪ್ರಶ್ನೆ ಮಾಡ್ತಾನೆ, ವಿನಂತಿ ಮಾಡ್ತಾನಪ್ಪ, ನೀವಿಲ್ಲಿ ಯಾಕ, ನಿಮ್ಮದೇನು ಕೆಲಸದ ಇಲ್ಲಿ? ಅವಾಗ ಯಮಧರ್ಮ ಹಿಂಗೆ ಪ್ರಶ್ನೆ ಮಾಡಿದಾಗ ಶಿವದೂತರು ಹೇಳ್ತಾರ, ಯಾಕ ಅಂತ ಕೇಳ್ದವ. ಅಲ್ರಿ ಇವನಿಗೆ ಒಯ್ಯಾಕೆ ಬಂದೀವಿ ಅಂತಂದ್ರವ. ಯಮಧರ್ಮ ಅಂದ, ಇವನು ಒಯ್ಯಾಕ ನಾ ಬಂದೀನಿ, ನೀವ್ಯಾಕೆ ಬಂದಿರಿ ಎಂದವ. ನಾವು ಇವನಿಗೆ ಒಯ್ಯಾಕೆ ಬಂದೀವಿ ಅಂದ್ರವರು. ಅಲ್ರಿ ಇವ ಜೀವನದುದ್ದಕ್ಕೂ ಪಾಪ ಕರ್ಮಗಳನ್ನೇ ಮಾಡ್ಯಾನ. ಅವಾಗ ಶಿವದೂತರು ಯಮಧರ್ಮನಿಗೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ, ಎಂಥ ಪಾಪಿ ಆಗಿದ್ರೂ ಕೂಡ, ಎಂಥ ಪಾಪಿಸ್ತನಾಗಿದ್ರು ಕೂಡ ಅವ ಬಂದು ದೇವರ ಗುಡಿ ಒಳಗೆ ಬಂದು ಶಿವಾಲಯದೊಳಗೆ ಬಂದು ದೀಪ ಹಚ್ಚಿ ಅವನ ಜೀವ ಅಲ್ಲಿ ಹೋಗ್ಯದಂದ್ರೆ ಅವ ಕೈಲಾಸಕ್ಕನೆ ಹೋಗ್ತಾನೆ, ಮತ್ತೆಲ್ಲಿ ಹೋಗಂಗಿಲ್ಲ ಅಂದವ. ದೀಪ ಹಚ್ಚಿದಾಗ ಅವನ ಪಾಪಗಳೆಲ್ಲ ನಷ್ಟ ಆಯ್ತು. ಅಷ್ಟು ದಯಾನಿಧಿಯಾಗಿರ್ತಕ್ಕಂಥ ಪರಶಿವ ಪರಮಾತ್ಮನ ಲೀಲೆ ಅವ ದೀಪ ಹಚ್ಚಾನಂತ ತಿಳ್ಕೊಂಡು ನಾವು ಯಾಕೆ ಬಂದೀವಿ. ಅವಾಗ ಯಮಧರ್ಮ ಅಂತಾನ, ಪರಬ್ರಹ್ಮ ಪರಮಾತ್ಮನ ಲೀಲೆ ಯಾರಿಗೆ ತಿಳಿಯಂಗಿಲ್ರಿ, ಒಯ್ರಿ ಅಂದವ. ಅದು ತಗೊಂಡು ಹೋದರು ಕೈಲಾಸಕ್ಕೆ. ಅವಾಗ ಗುಣನಿಧಿಗೆ ತಿಳಿತು. ಗುಣನಿಧಿ ಅಂದ, ಪರಬ್ರಹ್ಮ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾನಪ್ಪ, ನಾನು ಒಂದು ಸಲ ದೀಪ ಹಚ್ಚಿದ್ದಕ್ಕೆ, ಒಂದೇ ಸಲ ದೀಪ ಹಚ್ಚಿದ್ದಕ್ಕೆ ನೀ ನನಗೆ ಕೈಲಾಸ ವಾಸವನ್ನು ನೀಡಿದೆಯಲ್ಲ, ನನ್ನಿಂದ ಎಷ್ಟು ಘೋರ ಪಾಪಗಳು ನಡೆದೋದು. ಇನ್ನು ಮುಂದೆ ನೀ ಏನಾದರೂ ನಿನ್ನ ಇಚ್ಛೆ ಇದ್ರೆ ನನಗೆ ಇನ್ನೊಮ್ಮೆ ಜನ್ಮ ಕೊಟ್ರೆ, ಇನ್ನೊಮ್ಮೆ ನನಗೆ ಮರುಜನ್ಮ ನೀಡಿದರೆ ನಾ ನಿನ್ನದೇ ದೇವಾಲಯಗಳನ್ನು ಕಟ್ಟಿ ನಾನು ದೀಪೋತ್ಸವವನ್ನು ಜರುಗಿಸ್ತಾ ಇರ್ತೀನಿ ಅಂತ ವಚನ ಸ್ವೀಕಾರ ಮಾಡ್ತಾನೆ ಗುಣನಿಧಿ. ಆ ಒಂದು ದೀಪ ಹಚ್ಚಿದ್ದ ಪ್ರತಿಫಲವಾಗಿ ಪರಶಿವ ಪರಮಾತ್ಮ ಏನು ಮಾಡ್ತಾನಂತಂದ್ರೆ, ನೀವೆಲ್ಲ ದೀಪಾವಳಿ ಬರ್ತದೆ ಈಗ ನಾಳೆ, ಎದರ ಪೂಜೆ ಮಾಡ್ತೀರಿ? ಕುಬೇರ ಮಹಾರಾಜ್, ಲಕ್ಷ್ಮಿ ಮತ್ತು ಕುಬೇರ, ಅವ ಯಾರ್ರಿ? ಅವನೇ ಕಳ್ಳ. ಪರಬ್ರಹ್ಮ ಪರಮಾತ್ಮ ಅಂತಾನ, ನೀನು ಒಂದು ದೀಪ ಹಚ್ಚಿದ್ದಕ್ಕ ಇಲ್ಲಿಗೆ ಬಂದಿದಿ, ಮತ್ತೆ ಸಂಕಲ್ಪ ಮಾಡ್ತಾ ಇದ್ದೀನಿ, ನೀನು ಇನ್ನಿಷ್ಟು ದೇವಾಲಯಗಳನ್ನು ಕಟ್ತೀನಿ, ಶಿವಾಲಯಗಳನ್ನು ಕಟ್ತೀನಿ, ಇನ್ನಿಷ್ಟು ದೀಪೋತ್ಸವಗಳನ್ನು ಮಾಡ್ತೀನಿ, ನನಗೆ ಮತ್ತೆ ಮರುಜನ್ಮ ಕೊಡ್ರಿ ಅಂತ ತಿಳ್ಕೊಂಡು ಯಾಚನೆ ಮಾಡಿದಾಗ ಒಂದು ದೀಪ ಹಚ್ಚಿದ್ದಕ್ಕೆ ಪ್ರಸನ್ನತೆಯನ್ನಾಗಿ ಪರಶಿವ ಪರಮಾತ್ಮ, ದಯಾಭರಿತನಾಗಿರ್ತಕ್ಕಂಥ ಪರಮಾತ್ಮ ಅವನಿಗೆ ಮರುಜನ್ಮ ಕೊಡ್ತಾನ. ಎಲ್ಲಿ ಕೊಡ್ತಾನ ಅಂದ್ರೆ ಕಲಿಂಗ ದೇಶದ ರಾಜನ ಮಗನಾಗಿ. ನೋಡ್ರಿ, ಕಲಿಂಗ ದೇಶದ ರಾಜನ ಮಗನಾಗಿ. ಆ ರಾಜನ ಮಗನ ಹೆಸರು ಏನು ಗೊತ್ತೇನ್ರಿ? ದಮ್ ಅಂತಕ್ಕಂಥ ಹೆಸರಿನಿಂದ ಅವ ಪ್ರಖ್ಯಾತ ಆದ. ಸಾವಿರಾರು ಗಟ್ಟಲೆ ಶಿವಾಲಯಗಳನ್ನು ಕಟ್ತಾನ, ದೀಪೋತ್ಸವಗಳನ್ನು ಮಾಡ್ತಾನ. ಆ ದೀಪೋತ್ಸವಗಳನ್ನು ಮಾಡಿ ಶಿವಾಲಯಗಳನ್ನು ಕಟ್ಟಿ 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 ಅವನ ಪುಣ್ಯ ಎಂಥದ್ದಾಗ್ತದಂತಂದ್ರೆ ಮತ್ತೆ ಪರಶಿವ ಪರಮಾತ್ಮ ಅವನ ಮೇಲೆ ಪ್ರಸನ್ನನಾಗಿ ಅವನಿಗೆ ಅಲ್ಲೇ ಬಿಡಂಗಿಲ್ಲ. ಅವನಿಗೆ ಕರೆದು ಒಯ್ದು ಏನು ಮಾಡ್ತಾನಂದ್ರೆ, ನೀ ಇಲ್ಲಿಗಿನಿಂದ ಮುಗಿತೀಗ, ನೀ ಕುಬೇರ ಅಧಿಪತಿಯಾಗು, ನಿನಗೆ ಕುಬೇರನ ಸ್ಥಾನ ಕೊಡ್ತೀನಿ ಅಂತ ತಿಳ್ಕೊಂಡು ಅವನಿಗೆ ಕುಬೇರ ಸ್ಥಾನ ಕೊಡ್ತಾ ಇದ್ದಾನೆ. ಅದಕ್ಕೆ ಮರಾಠಿ ಒಳಗೆ ಒಂದು ಲೈನ್ ಅದ, दीप सरसवीता झाला तो कुबेर,
दीप सरसावेता झाला तो कुबेर 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 दीप ದೀಪ ಹಚ್ಕೊಂತ ಅವ ಎಲ್ಲಿಗೆ ಹೋದ ಅಂದ್ರೆ ಕುಬೇರ ಸ್ಥಾನವನ್ನು ಪ್ರಾಪ್ತ ಮಾಡ್ದ. ಹಂಗ ನಮ ಪಾರ್ವತಿ ಪದೇ ಶಿವ ಹರ ಹರ. ನಮ್ಮ ಮನೆಯೊಳಗು ನಿಮ್ಮ ಮನೆಯೊಳಗು ಎಲ್ಲಾರ ಮನೆಯೊಳಗೂ ಒಂದೊಂದು ಗುಣನಿಧಿಗಳು ಅದಾವ. ಅವಕ್ಕೆ ತಂದು ರಮೂಸಿ ಚಂದಗೆ ಮೈ ತೊಳಿಸಿ ಗುರುಗಳ ಬಳಿ ತಂದು ದೀಕ್ಷಾ ಕೊಡಿಸಿ ಲಿಂಗಕ್ಕೊಳಗೆ ಹಾಕಿ ಭಸ್ಮ ಹಚ್ಚಿ ಒಂದಿಷ್ಟು ದೀಪ ಹಚ್ಚಿಸಿ ನೋಡ್ರಿ. ಏನು ಹೇಳಕ್ಕೆ ಬರಲ್ಲ. ಒಂದು ದೀಪ, ಎರಡು ದೀಪ, ಮೂರು ದೀಪ, ಇಂಥವು ಎಷ್ಟೋ ದೀಪಗಳು ಹಚ್ಚದ ಮ್ಯಾಗ ಅವನಲ್ಲಿರ್ತಕ್ಕಂಥ ದುಶ್ಚಟಗಳನ್ನೆಲ್ಲ ಹೋಗಿ ಅವನಿಗೆ ಒಳ್ಳೆಯ ಪುಣ್ಯ ಪ್ರಾಪ್ತಿ ಆಗ್ತದಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಈ ಶಿವಮಹಾಪುರಾಣದ ಮಾಧ್ಯಮದಿಂದ ಹೇಳ್ತಾ, ಇನ್ನು ನಾಳಿನ ದಿವಸ ಸತಿ ಮಹಾತ್ಮೆಯ ಖಂಡವನ್ನು ಪ್ರಾರಂಭವಾಗ್ತದೆ. ಪರಶಿವ ಪರಮಾತ್ಮನಿಗೆ ಬ್ರಹ್ಮದೇವ ಸಂಕಲ್ಪಿತಮಾಗ್ತಾನೆ. ಏನಂದ್ರೆ ನಿನ್ನ ಲಗ್ನ ಮಾಡ್ತೀನಿ ಅಂತೇಳಿ. ಅದು ಹೆಂಗಾಗತ್ತೆ, ಯಾಕಾಗತ್ತೆ, ಯಾಕೆ ಈ ಸಂಕಲ್ಪ ತಗೋಬೇಕಾಯ್ತು, ಈ ಎಲ್ಲ ವಿಚಾರಗಳು ನಾಳಿನ ದಿವಸ ಮತ್ತೆ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಿ, ಇವತ್ತು ಸಮಯ ಬಹಳ ಆಯಿತು. ನಾನು ಸನ್ನಿಧಿಯವರ ಹತ್ರ ಕ್ಷಮಾ ಕೇಳ್ತಾ ಈ ಶಿವಮಹಾಪುರಾಣ ಕಥೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಶೋಂಭೂಯ.